ಅಂತ ಹೇಳಿದ್ ಈ ಸಲ ದುಬೈ ಇದೆ ಕಣಪ್ಪ ಅಂತ. ಆ ಅದು ಊರಲ್ಲೆಲ್ಲ ಹೇಳ್ಬಿಟ್ಟಿತ್ತು ನನ್ ಮಗಳು ದುಬೈ ಕರ್ಕೊಂಡ್ ಹೋಗ್ತಾಳೆ ಅಂತ. ಯಪ್ಪ 40,000 PGBV ಮಾಡ್ಬೇಕು. ಎತ್ತಾಗ ಹೋಗೋದಪ್ಪ ಡೆಮೋ ಕಿಟ್ ತಗೊಂಡು ಪ್ಯೂರ್ PGBV. ನಿಜವಾಗೂ ಒಂದ್ ದಿವ್ಸಕ್ಕೂ ರಾಜು ಸರ್, ವಿಜಯ್ ಸರ್ ನನಗೆ ಯಾವ ವಿಷಯದಲ್ಲೂ ಫೋರ್ಸ್ ಇಲ್ಲ. BV, PV ಟೈಟಲ್ ಅಂತ. ಆ ಎಷ್ಟು ನನಗೆ ಡ್ರೀಮ್ ಬಿಲ್ಡ್ ಆಯ್ತು ಅಂದ್ರೆ ಅಪ್ಪ ನಮ್ ತಂದೆ ಯಾವಾಗ ಆಯುಷ್ಯು ಭಗವಂತ ಕೊಟ್ಟಿದ್ದಾನೆ ಅವ್ರಿಗೆ. ಅವ್ರು ಒಂದ್ ಜಿಯೋಗ್ರಫಿ ಟೀಚರ್ ಆಗಿ ಎಷ್ಟು ಆಸೆ ಇದೆ ಗೊತ್ತಾ ನಮ್ ತಂದೆಗೆ. ಬರೀ ನಾನು ಭೂಗೋಳ ಪಾಠದಲ್ಲಿ ಓದಿದ್ದೆ, ಅದನ್ನ ನೋಡ್ಬೇಕು, ಇದನ್ನ ನೋಡ್ಬೇಕು. ಅಲ್ಲಿ ಎಲ್ಲರಿಗೂ ನಮ್ಮ ಅಪ್ಪನೇ ಅಲ್ಲಿ ಗೈಡ್. ಓಲ್ಡ್ ದುಬೈ ಹೆಂಗೆ, ರಾಜರ ಆಳ್ವಿಕೆ ಹೆಂಗೆ, ಅಯ್ಯೋ ಕತೆ. ಅದು ಕಷ್ಟನೇ ಇತ್ತು. ಕಷ್ಟ ಅಂತ ಅನ್ಕೊಳ್ಳೋದಲ್ಲ. ಅಗೈನ್ ಇಟ್ ಇಸ್ ಎ ರೆಸ್ಪಾನ್ಸಿಬಿಲಿಟಿ. ನಾನು ಬಿಸ್ನೆಸ್ ಅಲ್ಲಿ ಇದ್ದೀನಿ. ನಾನು ಕಾರ್ಪೊರೇಟ್ ಅಲ್ಲಿ ಇದ್ದಾಗ 2 ಸಲಿ ನನಗೆ ಫಾರಿನ್ ಟ್ರಿಪ್ ಮಿಸ್ ಆಗಿತ್ತು. ಅದು ಒಂದ್ಸಲಿ ನಾನು ಇಟಾಲಿ ಪ್ರಾಜೆಕ್ಟಿಗೆ ವರ್ಕ್ ಮಾಡುವಾಗ 3 ಮಂತ್ಸ್ ಲೇಡಿನ ಕಳಿಸ್ಬೇಕು ಒಂದ್ ಪ್ರಾಜೆಕ್ಟಿಗೆ ಅಂದ್ರೆ ಯಾರು ಒಪ್ಲಿಲ್ಲ ಟೀಮ್ ಲೀಡರ್ಸ್. ಅಲ್ಲೆಲ್ಲ ಈ ತರ ಫಾರಿನ್ ಟ್ರಿಪ್ ಅಂದ್ರೆ ಪ್ರಾಜೆಕ್ಟ್ ಮೇಲೆ ಕಳ್ಸೋದು. 2 ಸಲಿನೂ ನನ್ ಮನ್ಸಿಗೆ ತುಂಬಾ ನೋವಾಗಿತ್ತು. ಇಲ್ಲಪ್ಪ ನನ್ ಜೀವನದಲ್ಲಿ ನಾನು ಫಾರಿನ್‌ಗೆ ಹೋಗ್ತೀನೋ ಇಲ್ಲೋ. ಇಟಲಿಗೆ ಹೋಗಕ್ಕಾಗ್ಲಿಲ್ಲ. ಅವಾಗ ಇನ್ನೊಂದು ಅಪರ್ಚುನಿಟಿ ಇತ್ತು. ಅದನ್ನೂ ಹೋಗಕ್ಕಾಗ್ಲಿಲ್ಲ. ನಿಜವಾಗೂ ಮೋದಿ ಕೇರ್ ಅಂತ ಬಂದ್ಮೇಲೆ ಥೈಲ್ಯಾಂಡ್ ಎಂಜಾಯ್ ಮಾಡಿದ್ಮೇಲಂತೂ ಇನ್ನೂ ಡ್ರೀಮ್ ಸ್ಟ್ರಾಂಗ್ ಆಯ್ತು. ಇಲ್ಲ ಆಪರ್ಚುನಿಟಿ ಇದೆ. 72% ಪೇಔಟ್ ತಗೊಳಕ್ಕಾಗ್ಲಿ, ಫಾರಿನ್ ಟ್ರಿಪ್‌ಗೆ ಏನ್ ತಗೊಳಕ್ಕೂನು ಆಪರ್ಚುನಿಟಿ ಇದೆ. ಅಲ್ಲಿ ನೋಡಿ ಎಷ್ಟು ಷಡ್ಯಂತ್ರಗಳಿರುತ್ತೆ. ಒಂದು ವರ್ಕಿಂಗ್ ಎನ್ವೈರ್ನಮೆಂಟ್ ಅಲ್ಲಿ ಒಬ್ಬ ಲೀಡರ್‌ನ ಫಾರಿನ್‌ಗೆ ಕಳಿಸ್ತೀವಿ ಅಂದ್ರೆ ಅದಕ್ಕೆ 100 ಜನ ಇರ್ತಾರೆ. ಕಾಲೆಳೆಯಕ್ಕೆ ಅವ್ರು ಬೇಡ, ಇವ್ರು ಬೇಡ, ಇವ್ರು ಬೇಡ ಅಂತ. ಇಲ್ಲಿ ನೀವು ಕಂಪನಿ ಏನ್ ಕ್ರೈಟೀರಿಯಾ ಹೇಳುತ್ತೆ ಅದನ್ನ ಕೊಟ್ರೆ ಯಾರ್ ಬೇಕಾದ್ರೂ ಹೋಗ್ಬೋದು. ದೇರ್ ಇಸ್ ನೋ ಮೇಲ್ ಅನ್ನೋ ಒಂದು ಡಿಸ್ಕ್ರಿಮಿನೇಷನೇ ಇಲ್ಲ. ಅದು ಖುಷಿ ಕೊಟ್ಟಿದ್ದು ಸರ್. ಅವತ್ತು ನನಗೆ ಸಬ್ಕಾನ್ಷಿಯಸ್ ಮೈಂಡ್ ಅಲ್ಲಿ ಇದ್ದಿದ್ದು ಈ ಮೋದಿ ಕೇರ್ ಮೂಲಕ ಒಂದನ್ನೂ ನಾನು ಮಿಸ್ ಮಾಡ್ಕೋಬಾರ್ದು ಅನ್ನೋ ಒಂದು ಖುಷಿ ಕೊಟ್ಟಿದ್ದು. ಅದ್ಭುತ. ಒಂದು ವಿಶೇಷ ಪೆಹಚಾನ್‌ಗೆ ಹೋದಾಗ ರೆಹಜಿಲ್ ಸರ್ ಹೇಳಿದ್ರು, "ಮೇಡಮ್ ನೀವು ನಮ್ ಬ್ಯಾಚಿಗೆ ಬರ್ಬೇಕಿತ್ತು. ಫಸ್ಟ್ ಬ್ಯಾಚ್‌ಗೆ ಚೇಂಜ್ ಮಾಡಿಸ್ಕೊಳ್ಳಿ" ಅಂತ. ಇಲ್ಲ ಸರ್ ಆಲ್ರೆಡಿ ಅಲರ್ಟ್ ಆಗಿದೆ. ಅಲ್ಲಿ ASM ಸರ್, "ಇಲ್ಲ, ಇಲ್ಲ ಮೇಡಮ್‌ನ ಚೇಂಜ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ರು ಎಮಿರೇಟ್ಸ್ ಫ್ಲೈಟ್‌ಗೆ ಬುಕ್ ಆಗಿದೆ" ಅಂತ. ಅಂದ್ರೆ ನನಗೆ ಅನ್ಸಿದ್ದು ಸರ್, ಪ್ರಾಮಾಣಿಕ ಪ್ರಯತ್ನ, ಒಂದು ಆಸೆ, ಒಂದು ಗುರಿ ಇದ್ರೆ ನಾನು 8 ತಿಂಗಳು ಎಷ್ಟು ಎಫರ್ಟ್ ಮಾಡಿದ್ದೀನಿ ಅಂದ್ರೆ ಡೈಲಿ 8 ಅವರ್ಸ್ ವರ್ಕ್ ಮಾಡಿದ್ದೀನಿ. ಪ್ಯೂರ್ PGBV ಮಾಡೋದಷ್ಟು ಈಸಿ ಇಲ್ಲ. ಅದು ಸೈಡ್‌ಲಿ ಎಲ್ಲಾ ಡೈರೆಕ್ಟರ್ ಲೈನ್ ಬಿಟ್ಟು ಮಾಡೋದು. ಅದರ ಪರಿಶ್ರಮ, ಪ್ರಾಮಾಣಿಕ ಪರಿಶ್ರಮ ಅವತ್ತು 8 ತಿಂಗಳು ಏನ್ ಕಷ್ಟಪಟ್ಟಿದ್ವಿ, ಅದರ 100ರಷ್ಟು ನನಗೆ 100 1000 ಪಟ್ಟು ಖುಷಿ ಸಿಕ್ಕಿದೆ. ಆ ಎಮಿರೇಟ್ಸ್ ಫ್ಲೈಟಲ್ಲಿ ಸಿಗೋದುನು ಅದೃಷ್ಟನೇ. ಇನ್ನೊಂದು ಫ್ಲೈಟ್‌ಗೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇದೆ ಮೇಡಮ್ ನಿಜವಾಗ್ಲೂ. GRDD ಟೀಮ್‌ಗೆ ನಿಮ್ಮನ್ನ ಹಾಕಿರೋದು. ಅಲ್ಲಿ ಯಾರನ್ನ ತೆಗಿಬೇಕು, ಯಾರನ್ನ ಹಾಕ್ಬೇಕು ಇಲ್ಲ. ಮಂಜುನಾಥ್ ಶೆಟ್ಟಿ ಸರ್ ಟೀಮ್‌ದೇ ಇದ್ದಿದ್ದು. ನೀವೊಬ್ರೇ ಲೇಡಿ ರಾಜು ಸರ್ ಟೀಮಿಂದ ಹಾಕಿದ್ದು. ಇನ್ನು ಬೇರೆಯವರೆಲ್ಲ 8 ಗಂಟೆ ಫ್ಲೈಟಲ್ಲಿದ್ದಾರೆ. ನೀವು ಮಿಸ್ ಮಾಡ್ಕೋಬೇಡಿ ಅಂತ. ಥ್ಯಾಂಕ್ ಯು ಸರ್. ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರ್ಲಿಲ್ಲ. ಬರೀ ನಿಷ್ಕಲ್ಮಷವಾಗಿ ಸೆಲೆಕ್ಟ್ ಆಗಿದೆ ಹೋಗ್ಬೇಕು ಅಂತ ಅಷ್ಟೇನೆ. ಏರ್‌ಪೋರ್ಟಿಗೆ ಹೋದ್ರೆ ಅಲ್ಲಿ ಸ್ಟಾರ್ಟಿಂಗ್ ಪರಿಚಯ ಆಗಿದ್ದೆ ಮಧುಸೂದನ್ ಶೆಟ್ಟಿ ಸರ್. ಅಲ್ಲಿ ದೂರ ಕೂತಿದ್ರು. ನಾನು ಒಳಗಡೆ ಎಂಟರ್ ಆದ ತಕ್ಷಣ ಸಂಧ್ಯಾ ಮಾಧವಿ ಮೇಡಮ್ ಸೊಸೆ. ಅವರು ಬಂದು ಮಧುಸೂದನ್ ಶೆಟ್ಟಿ ಸರೇ ಬಂದು ಮಾತಾಡ್ಸಿ, "ಮೇಡಮ್ ಒಬ್ರೇ ಬಂದಿದ್ದೀರಾ? ರಾಜು ಸರ್ ಬಂದಿದ್ದೀರಾ?" ಎಲ್ಲ ಮಾತಾಡ್ಸಿ ನಿಜವಾಗ್ಲೂ ಎಷ್ಟು ಡೌನ್ ಟು ಅರ್ತ್ ಇರ್ತಾರೆ ಅನ್ನೋದಕ್ಕೆ ನನಗೆ ಮುಜುಗರ. ಅಪ್ಪ ಇಷ್ಟು ದೊಡ್ಡ ಲೀಡರ್ ಜೊತೆ ನಾನು ಹೆಂಗ್ ಮಿಂಗಲ್ ಆಗ್ಬೇಕು? ಏನೋ ಒಂಥರ ಸೈಲೆಂಟ್ ಆಗಿದ್ದೆ. ಅವ್ರು ಎಷ್ಟು ನನಗೆ ಡ್ರೀಮ್ ಬಿಲ್ಡ್ ಮಾಡಿದ್ರು ಅಂದ್ರೆ, "ಮೇಡಮ್ GRDD ಟೈಟಲು, ಚೆಕ್ಕು ಎಲ್ಲ ಪಕ್ಕಕ್ಕಿಟ್ಟು ನಮ್ಮಲ್ಲಿ ನೀವು ಒಬ್ರಾಗ್ಬೇಕು." ನಂಗೆ ಫೀಲಿಂಗು ರಾಜಣ್ಣ ಎಲ್ಲ ಒಳಗಡೆ ಹೋದ್ಮೇಲೆ ಹೆಂಗಪ್ಪ ಯಾರು ಇಲ್ಲ ಅನ್ನೋ ತರ ಫೀಲ್. ಬಟ್ ಎಲ್ರ ಜೊತೆ ಒಂದು ಬೆರೆಯುವಂತ ಗುಣ ಇರೋದ್ರಿಂದ ಫೀಲ್ ಏನ್ ಆಗ್ಲಿಲ್ಲ. ಓಕೆ. ಈ ಪ್ರತಿ ಕ್ಷಣ ಎಂಜಾಯ್ ಮಾಡ್ಬೇಕು ಅನ್ನೋದಷ್ಟೇ ತಲೆ ಒಳಗಿದ್ದಿದ್ದು. ಅಲ್ಲಿ ಹೋಗ್ತಿದ್ದಂಗೆ ಒಳಗಡೆ ಚೆಕ್ ಇನ್ ಆಗ್ತಿದ್ದಂಗೆ ಎಷ್ಟು ಖುಷಿ. ಒಳಗಡೆ ಇದ್ದಿದ್ದು, ಮಾಡಿದ್ದು. ಆಮೇಲೆ ಅಷ್ಟು ಕಂಫರ್ಟ್ ಫೀಲ್ ಕೊಟ್ಟಿದ್ದು. "ಮೇಡಮ್ ನೀವು ಅದೇನು ತಲೆ ಇಟ್ಕೋಬೇಡಿ. ರಾಜಣ್ಣ ಇಲ್ಲ ಅಂದ್ರೆ ನಾವು ಮಂಜಣ್ಣ ಇದ್ವಿ." ಯಾವ ಕ್ರೂಸಲ್ಲೂ ನನಗೆ ಅಷ್ಟೇ ಖುಷಿ ಕೊಟ್ಟಿದ್ರು ಮಂಜುನಾಥ್ ಶೆಟ್ಟಿ ಸರ್. ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ದು, ನಕ್ಕಿದ್ದು, ಎಂಜಾಯ್ ಮಾಡಿದ್ದು. ನಿಜವಾಗ್ಲೂ ನೋಡಿ, ಒಬ್ಬ ಅದೃಷ್ಟ. ನಿನ್ನೆ ಯಾರೋ ನನಗೆ ಫೋನ್ ಮಾಡಿ ಹೇಳ್ತಾ ಇದ್ರು, "ನಿಮ್ದು ಮೋದಿ ಕೇರ್‌ನ ನೀವು ಎಷ್ಟು ಪ್ರೀತಿಸ್ತೀರಾ, ಗೌರವಿಸ್ತೀರಾ, ಡೆಡಿಕೇಶನ್ ಮಾಡಿದೀರಾ." ಯಾರೋ ಲೀಡ್ರೇ ಹೇಳಿದ್ರು, "ನಿಮ್ಗೆ ನೋಡಿ ಬಾಂಬೆಗೆ ಹೋದಾಗೂ ರಾಜು ಸರ್ ನಿಮ್ಗೆ ಸುರೇಖಾ ಮೇಡಮ್ ಮನೆಗೆ ಹೋಗಿ 2 ಗಂಟೆಗಟ್ಲೆ ಇರೋ ಅವಕಾಶ ಕೊಟ್ರು. ಲೀಡರ್‌ಗಳ ಜೊತೆ ಇಂತ ಒಂದು ಸಮಯ ಕಳೆಯೋದು, ಒಂದು ಲೀಡರ್‌ದು ಒಂದು ಫೋಟೋ ತಕ್ಕೊಳಕ್ಕೆ 1 ಗಂಟೆ ಟ್ರೈನಿಂಗ್ ಕೇಳಕ್ಕೆ ಅಷ್ಟೇ ನಮ್ಗೆ ಅವಕಾಶ ಇರುತ್ತೆ. 4, 5 ದಿನ ಅವರ ಜೀವನಾನುಭವ, ಅವರ ಪರ್ಸನಲ್ ಲೈಫು, ಅವರ ಬಿಸ್ನೆಸ್ಸು ಎಲ್ಲವನ್ನು ಅರ್ಥ ಮಾಡ್ಕೊಳ್ತಕ್ಕಂತ ಒಂದು ಬೆರೀತಕ್ಕಂತ ಸಮಯ ಇದೆಯಲ್ಲ, ಒಬ್ಬ ಮನುಷ್ಯನಿಗೆ ಸಮಯ ಸಿಗೋದೇ ಅದೃಷ್ಟ ಅಂತ ಹೇಳ್ತಾರೆ. ಅಂತ ಮಹಾನ್ ವ್ಯಕ್ತಿತ್ವ ಇರೋರ್ ಜೊತೆ ಸಮಯ ಸಿಕ್ಕಿದ್ದು ನನ್ನ ಮೋದಿ ಕೇರ್ ಕೆರಿಯರ್‌ನ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ತುಂಬಾ ಖುಷಿ ಆಯ್ತು ಸರ್. ಅಷ್ಟ್ರ ಮಟ್ಟಿಗೆ ನನ್ಗೆ ಡ್ರೀಮ್ ಬಿಲ್ಡ್ ಮಾಡಿದ್ದವ್ರು. ಮಧುಸೂದನ್ ಶೆಟ್ಟಿ ಸರ್ ಒಂದು ಸ್ಟಾರ್ಟಿಂಗ್ ಇಂದಾನೇ ಅವ್ರ ಜೊತೆನೆ ಜಾಸ್ತಿ ಕನ್ವರ್ಸೇಷನು. ಅವ್ರು ನೋಡಿ ಕನ್ನಡ ಬಿಟ್ರೆ ಬೇರೆ ಭಾಷೆ ಗೊತ್ತಿಲ್ಲ.
ಮೋದಿ ಕೇರ್‌ಗೆ ಯೂಸರ್ ಆಗಿ ಬಂದಿದ್ದು. ನೀವು ರಷ್ಯಾ ಟ್ರಿಪ್ಪಲ್ಲಿ ಅವ್ರನ್ನ ಮೈಂಡ್ ಸೆಟ್ ಮಾಡಿದ್ದು. ಎಷ್ಟು ಒಂದು ವಿಷನ್ ಇರ್ತಕ್ಕಂಥ ವ್ಯಕ್ತಿ, ಡೌನ್ ಟು ಅರ್ತ್. ಆಮೇಲೆ ಮಂಜುನಾಥ್ ಶೆಟ್ಟಿ ಸರ್ ಟೀಮಲ್ಲಿ ಇರ್ತಕ್ಕಂಥ ಒಗ್ಗಟ್ಟು. ಒಂದು ಮಂಜುನಾಥ್ ಶೆಟ್ಟಿ ಸರ್, ಸಂತೋಷ್ ಶೆಟ್ಟಿ ಸರ್, ಮಧುಸೂದನ್ ಶೆಟ್ಟಿ ಸರ್, ವೀರೇಶ್ ಕೆಬಿ. ಇವ್ರ ಜೊತೆ ನಾನು ಒಬ್ಳು. ಅವರಿಬ್ರು ಗಂಡ ಹೆಂಡತಿ ಒಟ್ಟು 6 ಜನ ಟೀಮ್ ವರ್ಕ್. ಒಂದು ಸಲ ಏನಾದ್ರು ಮಂಜು ಸರ್ ಸೆನ್ಸ್ ಮಾಡಿದ್ರೆ ಅದನ್ನ ಅಷ್ಟು ಜನ ಒಪ್ಕೋತಿದ್ರು. ಅಂದ್ರೆ ಅಪ್ಲೈನಿಗೆ ಕೊಡ್ತಕ್ಕಂಥ ರೆಸ್ಪೆಕ್ಟು. ಅಲ್ಲೋಗೋಣ, ಇಲ್ಲೋಗೋಣ, ಓಕೆ, ಇಲ್ಲಿ ಬೇಡ, ಸಂತು ಈ ಕಡೆ ಹೋಗೋಣ, ಸರಿ ಅಷ್ಟೇ, ಅಷ್ಟು ಒಪ್ಕೊಳ್ಳೋದು. ಆ ಬಾಳನೇ ಒಂದು ಟೀಮ್ ಅಲ್ಲಿ ಬಲ ಇದೆ, ರೆಸ್ಪೆಕ್ಟ್ ಇದೆ. ಮತ್ತೆ ರಾಜು ಸರ್, ವಿಜಯ್ ಸಂದ್ರ ಅಂದ್ರೆ ಯಾವ ಮಟ್ಟದಲ್ಲಿ ಅವರು ಒಂದು ಗೌರವ ಸೂಚಿಸ್ತಾರೆ ಅನ್ನೋದು ನಿಜವಾಗೂ ಅವರಿಂದ ಒಂದು ಕಲ್ಚರು, ಒಂದು ಟೀಮ್ ವರ್ಕ್ ಸಿಸ್ಟಮ್, ಅದನ್ನ ನೋಡಿ ನನಗೆ ಕಲಿಯಕ್ಕಾಯ್ತು. 2018ರಲ್ಲಿ ಏನೋ ಸ್ಮ್ಯಾಕ್ ಅನೌನ್ಸ್ ಮಾಡಿದ್ರು ಅನ್ಸುತ್ತೆ. ಅವಾಗ ನೋಡಿ, ನನ್ಗೆ ಏನು ಗೊತ್ತಿಲ್ಲ ಮೇಡಮ್, ಬಿಸ್ನೆಸ್ ಅಲ್ಲಿ ಕೆಲಸ ಮಾಡ್ಬೇಕು, ಅದಷ್ಟೇ ನನ್ನ ರೆಸ್ಪಾನ್ಸಿಬಿಲಿಟಿ. ಫಿಲಿಪ್ ಸರು, ಜಿಶದ್ ಬುಕ್ಕರು, ರಾಜು ಡಿಜಿ ಸರು, ನಾನು ಅಷ್ಟೇ ಜನ ಸೆಲೆಕ್ಟ್ ಆಗಿದ್ದು. ಅದಕ್ಕೇನೋ GRDD ಟೈಟಲ್ ಮತ್ತೆ ಇಷ್ಟು ಲಕ್ಷ ಅಂತೇನೋ ಕ್ರೈಟೀರಿಯಾ ಇತ್ತಂತ, ಅದನ್ನೆಲ್ಲ ಡೀಟೇಲ್ ಹೇಳಿಲ್ಲ ಅವರು. ರಾಜು ಡಿಜಿ ಸರ್ ಅಂದ್ರೆ ನಂಗೆ ತುಂಬಾ ಇಷ್ಟ. ಯಾವತ್ತೂ ಅವರು ಟೈಟಲ್ನ ಬಿಟ್ಕೊಡಲ್ಲ. ಅವರು ಹೋರಾಟ ಮಾಡ್ತಾರೆ. ಅದು ನನಗೆ ಮೈಂಡ್ ಸೆಟ್. ಅಂದ್ರೆ ನಾನು ರವಿ ಬೆಳಗೆರೆ ಒಂದು ದೊಡ್ಡ ಫ್ಯಾನ್. ಏನಂದ್ರೆ, ನೀವು ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಿ, ಅಲ್ಲಿ 3 ಇಂಪಾರ್ಟೆಂಟ್. ಈ ಒಂದು ಕ್ಷೇತ್ರದಲ್ಲಿ ನಾನು ಯಾವ ಮೆಟ್ಲಲ್ಲಿ ನಿಂತಿದ್ದೀನಿ, ಮತ್ತೆ ಎಷ್ಟು ಕೊನೆಯ ಮೆಟ್ಟಿಲು ಯಾವುದು ಅನ್ನೋದನ್ನ ಫಸ್ಟ್ ಅಬ್ಸರ್ವ್ ಮಾಡ್ಬೇಕು. ಮತ್ತೆ ನನಗೆ ಈ ಫೀಲ್ಡ್ ಬರುತ್ತಾ, ನನಗೆ ಆ ಕೊನೆಯ ಮೆಟ್ಟಿಲವರೆಗೂ ಹತ್ತುವಂತ ತಾಕತ್ತಿದೆಯಾ, ಅದು ಪಾಸಿಬಿಲಿಟಿ ಹುಡುಕೋಬೇಕು. ಅದಾದ್ಮೇಲೆ ಹಿಂತಿರುಗಿ ನೋಡ್ಬಾರ್ದು. ಆ ಕೊನೆಯ ಮೆಟ್ಲು ಹತ್ತೋವರೆಗೂ, ಕೊನೆಯವರೆಗೂ ನಾನು ಹತ್ತುತ್ತಾನೆ ಇರ್ಬೇಕು. ಡೈಲಿ ಆಕ್ಷನ್ಸ್ ಮಾಡ್ಬೇಕು. ಇದೇನು ಡೈಲಿ ಆಕ್ಷನ್ಸ್ ಅಲ್ಲಿ ಇರೋ ಪ್ರಾಡಕ್ಟ್. ಜನಗಳಿಗೆ ಲಾಯಲ್ಟಿ ಕನ್ವರ್ಷನ್ ಮಾಡ್ಬೇಕು. ಇನ್ವೆಸ್ಟ್ಮೆಂಟ್ ಅಲ್ಲಿ ನನಗೆ ಕಂಪ್ಲೀಟ್ಲಿ ಡೆಡ್ ಅಗೇನೆಸ್ಟ್ ಇದ್ದೀನಿ ಮೇಡಮ್. ಟೀಮ್ ನ ಕಟ್ಟಬೇಕು. ಯಾರು ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡ್ತಾನೆ, ಅಪ್ ಟು ಸೀನಿಯರ್ ಡೈರೆಕ್ಟರ್ವರೆಗೂ ನಾನು ಫಾಲೋ ಅಪ್ ಮಾಡ್ತೀನಿ, ಇಡಿವರೆಗೂ ಫಾಲೋ ಅಪ್ ಮಾಡ್ತೀನಿ. ಬೇಸಿಕ್ ಟ್ರೈನಿಂಗ್ ಪರಿವರ್ತನೆ ಶುರುವಾತು, ಡೆಮೋ ಕಲ್ಸ್ಕೊಡ್ಬೇಕು. ಈ ಬಿಸ್ನೆಸ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಏನ್ ಬೆನಿಫಿಟ್ ತಗೋಬೇಕು, ಫಸ್ಟ್ ಲಾಯಲ್ಟಿ ಬೆನಿಫಿಟ್ ತಗೋಬೇಕು, ಕಾರ್ ಫಂಡ್ ತಗೋಬೇಕು, ಹೋಮ್ ಫಂಡ್ ತಗೋಬೇಕು. ಎಲ್ಲ ಬೆನಿಫಿಟ್ ತಗೊಳ್ಳೋದು ಹೆಂಗೆ ಅಂತ ಅವನಿಗೆ ಅರ್ಥ ಆದ್ರೆ ಅವನಿಗೆ ಫಾಲೋ ಅಪ್ ಬೇಡ. ಅವನು ನೆಕ್ಸ್ಟ್ ಎಲ್ಲ ಅಪ್ಡೇಟ್ ಆಗಕ್ಕೆ ಬೇರೆ ಬೇರೆ ಟ್ರೈನಿಂಗ್ ಅಟೆಂಡ್ ಮಾಡ್ಬೇಕು. ಸಿಂಪ್ಲಿಫೈ ಆಗಿ ಲೀಡರ್ಸ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೇಕು. ನನಗೂ ಟೀಮ್ ಇರ್ಲಿಲ್ಲ. ದಿವ್ಯಾಧರ್ ಬಂದ್ರು, ಆಮೇಲೆ ರವೀಂದ್ರ ಶ್ಯಾನ್ ಬಂದ್ರು, ಇನ್ನೊಬ್ರು ಯಾರೋ ರವೀಶ್ ಅಂತ ಹೇಳಿದ್ರು, ಅವ್ರಿಗೆ ಅಷ್ಟು ಗೊತ್ತಿಲ್ಲ ನನಗೆ. ಅದನ್ನೆಲ್ಲ ಮಾಡಿದ್ವಿ. ಸಿಂಪಲ್ ಆಗಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಮೇಡಮ್. ಮಾಡ್ತಾ ಹೋದೆ, ಸ್ಮ್ಯಾಕ್ ಅಚೀವ್ ಆದೆ. ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಸಂತೋಷ್ ಸರ್ ಬಂದ್ರು, ವೀರೇಶ್ ಸರ್ ಬಂದ್ರು. ಈ ತರ ಒಂದು ಮೈಂಡ್ ಸೆಟ್ ಮಾಡ್ತೀನಿ. ಮತ್ತೆ ಅವರು ತುಂಬಾ, ನಾನು ವಿಜಯ್ ಸರ್ಗೆ ಫ್ಯಾನು. ಸಬ್ ಕಾನ್ಶಿಯಸ್ ಮೈಂಡು, ಸಾಕಷ್ಟು ಆಕರ್ಷಣಾ ನಿಯಮ, ಲಾ ಆಫ್ ಅಟ್ರಾಕ್ಷನ್ ಬಗ್ಗೆ ಸಾಕಷ್ಟು ಪುಸ್ತಕಗಳನ್ನು ಓದ್ತೀನಿ. ಇವತ್ತು ತುಂಬಾ ಹಾರ್ಡ್ ವರ್ಕ್ ಮೇಲೆ ನಂಬಿಕೆ ಇಟ್ಟಿರ್ತಾರಲ್ವಾ, ಹಾರ್ಡ್ ವರ್ಕ್ ಮಾಡ್ತೀನಿ. ಹಾರ್ಡ್ ವರ್ಕ್ ಅಲ್ಲ, ಯಾರು ಹಾರ್ಡ್ ವರ್ಕ್ ಮಾಡಿ ತುಂಬಾ ಕಡಿಮೆ ಆಲೋಚನೆ ಇಟ್ಕೊಂಡಿರ್ತಾರೆ, ಅವ್ರು ಬರೀ ಒಂದು 30-40 ಸೈಟ್ ತಗೊಂಡು, ಒಂದು ಕಾರ್ ತಗೊಂಡು ನಾರ್ಮಲ್ ಲೈಫ್ ಮಾಡ್ತಾರೆ. ಯಾರೆಲ್ಲ ಆಲೋಚನೆಗಳ ಬಗ್ಗೆ ಕೆಲಸ ಮಾಡ್ತಾರೆ, ಯಾರೆಲ್ಲ ಅದ್ಭುತವಾಗಿ ಸಬ್ ಕಾನ್ಶಿಯಸ್ ಮೈಂಡ್, ಲಾ ಆಫ್ ಅಟ್ರಾಕ್ಷನ್ ಅನ್ನ ಯೂಸ್ ಮಾಡ್ಕೊಂಡು ಅವ್ರ ಕೆರಿಯರ್ ಅಲ್ಲಿ ಸಾಧನೆ ಮಾಡಿದ್ದಾರೆ, ಅವರೇ 5% ರಿಚ್ ಆಗಿರೋದು ಜಗತ್ತಲ್ಲಿ ಅನ್ನೋದನ್ನ ಹೇಳಿದ್ರು. ನಿಜವಾಗೂ ಅವರು ಮಧುಸೂದನ್ ಶೆಟ್ಟಿ ಸರ್ ತುಂಬಾ ಸಲಿ ರಾಜು ಸರ್ ಜೊತೆ ರೂಮ್ ಶೇರ್ ಮಾಡಿದ್ರಂತೆ. ರಾಜಣ್ಣನಂತೂ ದೇವ್ರ ತರ ಕಾಡ್ತಾರೆ ಅವರು. ನಿಜವಾಗೂ ತುಂಬಾ ಖುಷಿ ಆಗುತ್ತೆ ಮೇಡಮ್. ರಾಜಣ್ಣ, ನೀವೆಲ್ಲ ಎಷ್ಟು ಬ್ಲೆಸ್ಡ್ ಇದ್ದೀರಾ. ದಿನ ಅವ್ರ ಜೊತೆ ಇಂಟ್ರಾಕ್ಷನ್ ಇರುತ್ತೆ. ನಾವೆಲ್ಲೋ ಸಿಕ್ಕಾಗ ಮಾತಾಡೋದಷ್ಟು ಬಿಟ್ರೆ ಯಾವ ಲೀಡರ್ ಜೊತೆ ನನ್ ಕನೆಕ್ಷನ್ನೇ ಇಲ್ಲ ಆತರ. ಆಮೇಲೆ ಅಲ್ಲಿ ಕೂತಿದೀವಿ ಮೇಡಮ್, ನಿಮ್ಮ ಟ್ರೈನಿಂಗ್ಸ್ ಎಲ್ಲ ಸಿಕ್ಕಾಪಟ್ಟೆ ನೋಡಿದೀನಿ ನಾನು. ನಿಮ್ ಕಾನ್ಫಿಡೆನ್ಸು, ನಿಮ್ಗಿರೋ ಎಜುಕೇಶನ್, ನಿಮ್ ಬ್ಯೂಟಿ, ನಿಮ್ ನಾಲೆಡ್ಜು. ನನಗೇನಾದ್ರೂ ಟಿಪ್ಸ್ ಕೊಡಿ ಮೇಡಮ್ ಅಂತ ಕೇಳ್ತಿದ್ದಾರೆ. ಯಪ್ಪಾ ಸರ್, ನಾನ್ ನಿಮಗೆ ಕಾಲಿ ಬೀಳ್ತೀನಿ ಸರ್. 2 GRDD ಲೈನ್ ಇದೆ, ಸ್ಮ್ಯಾಕ್ ಮೆಂಬರು. ಈಗ 2 ವರ್ಷದಿಂದ ಅವ್ರ ಫ್ಲೋ ಅಲ್ಲೇ ಇಲ್ಲ. ಪ್ಯಾಸಿವ್ ಇನ್ಕಮ್ಗೆ ಹೋಗ್ಬಿಟ್ಟಿದಾರಂತ 5 ಲಕ್ಷ 10 ಲಕ್ಷ. ನಿಮ್ಮಂತವ್ರು ನಾವ್ ಯಾವ ಲೆಕ್ಕ ಸರ್ ಅಂದ್ರೆ, ಇಲ್ಲ ಮೇಡಮ್, ನಿಮ್ಗೆ ಅಗಾಧವಾದ ಪ್ರತಿಭೆ ಇದೆ, ನಿಮ್ಮನ್ನ ಹೊಗಳಕ್ ಕೇಳ್ತಾ ಇಲ್ಲ. ನಿಮ್ಮಂತವ್ರೆಲ್ಲ ರಾಜಣ್ಣನ್ ಜೊತೆ ನೀವು ಫ್ರಂಟ್ ಸೋಫಾದಲ್ಲಿ ಕುತ್ಕೋಬೇಕು. 5 ಲಕ್ಷ ಚೆಕ್, GRDD ಟೈಟಲ್ ಇರ್ಬೇಕು ನೀವೆಲ್ಲ. ಯಾಕಂದ್ರೆ ನಿಮ್ ತರ ರಿಲೇಷನ್ ರಿಲೇಟಿವ್ಸ್ ಅಲ್ಲಿ ಇಷ್ಟು ಕಮಿಟ್ಮೆಂಟ್ ಕೊಟ್ಟು ಬಿಸ್ನೆಸ್ ಗೆ ಕನೆಕ್ಟ್ ಆಗೋರಿಲ್ಲ. ಎಲ್ರು ನನ್ನನ್ನ ಅವ್ರು ಇಂಟ್ರೂ ತರ ಮಾಡೋರು. ವೀರೇಶ್ ಕೆಬಿ ಹೆಂಡ್ತಿ, ನೀವ್ ಹೆಂಗ್ ಕಮಿಟ್ ಆದ್ರಿ, ಹೆಂಗ್ ಬಂದ್ರಿ. ಆ ನಿಜವಾಗೂ ರಾಜು ಸರ್ ಜೊತೆ ನಿಮ್ ಫೋಟೋ ನೋಡಿದ್ರೆ, ನಮ್ ಸಿಸ್ಟರ್ಸ್ ಯಾರು ಹಿಂಗಿಲ್ವಲ್ಲ, ನಮ್ಗೆ ಯಾರು ಹಿಂಗ್ ಮೇಲ್ ಬರ್ತಾರೆ, ಅಣ್ಣ ತಮ್ಮಂದ್ರು ಬರ್ತಾರೆ, ಬಟ್ ಒಂದ್ ಫಿಮೇಲ್ ಬರೋದು ತುಂಬಾ ರೇರು. ನಮ್ ಫ್ಯಾಮಿಲಿ ಎಲ್ಲ ಕಮಿಟ್ ಆಗಿರೋದು, ನಮ್ ಫಾದರ್ನ ಎಲ್ಲಾ ಟ್ರಿಪ್ಗೂ ಕರ್ಕೊಂಡು ಹೋಗ್ತಿರೋದು. ನಿಜವಾಗೂ ರಾಜು ಸರ್, ವಿಜಯ್ ಸರ್ ನಿಮ್ಗೆ ಯಾವ ರೀತಿ ಸ್ಟ್ಯಾಂಡ್ ತಗೊಂಡಿದ್ದಾರೆ ಅನ್ನೋದಕ್ಕೆ ಖುಷಿ ಆಗತ್ತೆ ಅನ್ನೋದೆಲ್ಲ ತುಂಬಾ ವ್ಯಕ್ತಪಡಿಸಿದ್ರು.
ನೋಡಿ ನಮ್ಗೆ ಯಾರವ್ರು ಗೊತ್ತೇ ಇಲ್ಲ. ಮಧುಸೂದನ್ ಸರ್ ಅಂತೂ ಫಸ್ಟ್ ಆಫ್ ಆಲ್ ನಮಗೆ ಗೊತ್ತೇ ಇಲ್ಲ. ಜನ ನಮ್ಮ ವ್ಯಕ್ತಿತ್ವವನ್ನ, ನಮ್ ಕೆಲ್ಸವನ್ನ ಬ್ಯಾಕ್‌ಗ್ರೌಂಡಲ್ಲಿ ಹೆಂಗ್ ಗುರುತಿಸ್ತಿರ್ತಾರೆ ಅಂತ. ಅಂದ್ರೆ ನಾನು ಪ್ರಪಂಚನ 2 ಕಣ್ಣಲ್ಲಿ ನೋಡ್ತೀನಿ. ಪ್ರಪಂಚದ ಸಾವಿರಾರು ಕಣ್ಣುಗಳು ನಮ್ಮನ್ನ ನೋಡ್ತಿರುತ್ತೆ ಅಂತ. ಇವ್ರು ಏನ್ ಮಾಡ್ತಿದ್ದಾರೆ? ಎಷ್ಟು ಡೆಡಿಕೇಶನ್ ಅಲ್ಲಿದ್ದಾರೆ? ಅಲ್ಲಿ ಬಿ.ವಿ.ಪಿ.ವಿ ನಮ್ಮ ಇನ್‌ಕಮ್ಮು ಅಪ್‌ಲೈನ್‌ಗೆ ಮಾತ್ರ ಗೊತ್ತಿರುತ್ತೆ. ಬೇರೆ ಯಾರಿಗೂ ಗೊತ್ತಿರಲ್ಲ. ಆದ್ರೆ ನಮ್ಮ ಇನ್ವಾಲ್ವ್‌ಮೆಂಟ್ ಇದೆಯಲ್ಲ, ಬಿಸ್ನೆಸ್ಸಲ್ಲಿ ನಾವು ತೊಡಗಿಸಿಕೊಳ್ಳುವಿಕೆ ಅಂತ ಏನ್ ಹೇಳ್ತೀವಿ, ಅದನ್ನ ಜನ ಅಬ್ಸರ್ವ್ ಮಾಡ್ತಾರೆ. ಸಂತೋಷ್ ಶೆಟ್ಟಿ ಸರು ತುಂಬಾ ಮಾತಾಡಿದ್ರು. ನಮ್ದು ಡೈಮಂಡ್‌ದು ಸೆಲೆಬ್ರೇಷನ್‌ಗೆ ಅವ್ರಿಗೆ ಕರ್ಸಿದ್ದು. ರಾಜು ಸರ್ ಅಷ್ಟು ಒಂದು ದೊಡ್ಡತನ, ನೀವೆಲ್ಲ ಟೀಮ್ ವರ್ಕ್ ನಮ್ ಟೀಮ್ ವರ್ಕ್ ಅಂತೂ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬಿಟ್ಟಿದೆ. ಅದು ಕರೋನಾ ತರ ಒಳ್ಳೆ ರೀತಿಲಿ ಅಪ್ರಿಶಿಯೇಟ್ ಮಾಡ್ತಾ ಇದ್ರು. ಅವ್ರ ಫ್ಯಾಮಿಲಿ ನಿಜವಾಗ್ಲೂ ಎಲ್ಲ ವಿಡಿಯೋ ಕಾಲ್ ಮಾಡಿ ರಾಜು ಸರ್ ತಂಗಿ ಅಂತ ತೋರಿಸಿ ನಿಜವಾಗ್ಲೂ ಸಂತೋಷ್ ಶೆಟ್ಟಿ ಸರ್ ಮಗಳು ತುಂಬಾ ಅದ್ಭುತವಾಗಿದೆ. ಅವರು ಮಧುಸೂದನ್ ಶೆಟ್ಟಿ ಸರ್ ವೈಫ್‌ನ ಮಾತಾಡ್ಸಿದ್ದು. ಮತ್ತೆ ಎಲ್ಲಾರ್ ಫ್ಯಾಮಿಲಿ ಜೊತೆ ಒಂದು ಇಂಟರಾಕ್ಷನ್ ನೋಡಿ. ಅವರ ಒಂದು ಪರ್ಸನಲ್ ಲೈಫ್ ಬಗ್ಗೆ ನಮಗೆ ಗೊತ್ತಿರಲ್ಲ. ಅವ್ರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ, ಫೀಲ್ಡ್ ವರ್ಕ್ ಮಾಡ್ತಾರೆ. ಅದು ಬಹಳ ಖುಷಿ ಕೊಡ್ತು ಸರ್. ಮತ್ತೆ ಸತ್ಸಂಗ ಅಂತ ಎಷ್ಟು ಚರ್ಚೆ ನಡೀತಿತ್ತು. ದೃಷ್ಟಿಕೋನ ಮಂಜುನಾಥ್ ಶೆಟ್ಟಿ ಸರ್ ಟೀಮ್ ಬಗ್ಗೆ ಎಲ್ಲ ಹೇಳ್ತಿದ್ರು. ಯಂಗ್‌ಸ್ಟರ್ಸ್ ಟೀಮ್‌ನ ಹೆಂಗೆ ಹ್ಯಾಂಡಲ್ ಮಾಡೋದು ಕಷ್ಟ, ಎಷ್ಟು ಮೆಚುರಿಟಿ ಇರ್ಬೇಕು, ಈಗೋ ಕ್ಲಾಶಸ್ ಬರುತ್ತೆ. ಅದನ್ನೆಲ್ಲ ಸಖತ್ ಚೆನ್ನಾಗಿ ಶೇರ್ ಮಾಡ್ಕೊಂಡ್ರು. ನಾನು ದೃಷ್ಟಿಕೋನದ ಬಗ್ಗೆ ಹೇಳ್ತಿದ್ದೆ. ವಿಜಯ್ ಸರ್ ಈ ತರ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ರಾಜು ಸರ್ ಈ ಸ್ಟೋರಿಯಿಂದ ನಾನು ಇನ್‌ಸ್ಪೈರ್ ಆದೆ ಅಂತ. ಎಲ್ಲದನ್ನು ನಾನು ರಾಜಣ್ಣ, ವಿಜಯಣ್ಣನ್ ಟ್ರೈನಿಂಗಿಗೆ ಕನೆಕ್ಟ್ ಮಾಡ್ತಿದ್ದೆ. ಅವ್ರು ಎಷ್ಟು ಇನ್‌ಸ್ಪೈರ್ ಆಗ್ತಿದ್ರು ಅಂದ್ರೆ, ನಿಜವಾಗ್ಲೂ ನೀವು ಒಂದು ಟ್ರೈನಿಂಗ್ ಅನ್ನ ಎಷ್ಟು ಪ್ರೆಸೆನ್ಸಲ್ಲಿ ಕೇಳ್ತೀರಾ, ಯಾರೇ ಆಗ್ಲಿ ನೀವು ಗಂಟೆಗಟ್ಟಲೆ ಟ್ರೈನಿಂಗ್ ಕೊಡಿ. ಆದ್ರೆ ಅದ್ರಲ್ಲಿ ಒಂದು ಪಾಯಿಂಟ್ ಮಾತ್ರ ನಾನು ತಗೊಳಕ್ಕಾಗತ್ತೆ. ಯಾವುದೋ ಒಂದು ಪಾಯಿಂಟ್ ನನ್ನ ಮನಸ್ಸಿಗೆ ಹಿಟ್ ಆಗುತ್ತೆ. ಅದು ಒಂದು ಪಾಯಿಂಟ್ ಇಟ್ಕೊಂಡು ಅವನು ಮುಂದುವರೆದ್ರುನು ಬೇಕಾದಷ್ಟು ಅಚೀವ್‌ಮೆಂಟ್ ಆಗುತ್ತೆ. ಅದನ್ನೆಲ್ಲ ಶಿಕ್ಷಣವೇ ಶಕ್ತಿ ಅನ್ನೋದನ್ನ ಇಬ್ರು ಅಣ್ಣ ತಮ್ಮ ಈ ಮೇಡಮ್ ತಲೆ ಒಳಗ್ ತುಂಬಿಟ್ಟಿದ್ದಾರೆ. ಖಂಡಿತ ಮೇಡಮ್. ನೀವು ಸ್ವಂತ ನಮ್ ತಂಗಿ ತರನೇ ಫೀಲ್ ಮಾಡ್ತೀವಿ. ಎಷ್ಟು ಕಂಫರ್ಟ್ ಫೀಲ್ ಅಂದ್ರೆ ಸರ್, ಅಲ್ಲಿ ಡೆಸರ್ಟ್ ಇದಕ್ ಹೋದಾಗ ಬೇರೆಯವ್ರ ಜೊತೆ ಹೋಗ್ಬೇಕಿತ್ತು ನಾನು. ಅಂದ್ರೆ 250 ದಿರಮ್ಸ್ ಇರುತ್ತೆ. ಬೇಡ ಬೇಡ ಮಮತಾ ಮೇಡಮ್ ನನ್ ಜೊತೆ ಬರ್ಲಿ. ಒಂಥರ ಅಷ್ಟು ಕಂಫರ್ಟ್ ಫೀಲ್ ಕೊಡ್ತಿದ್ದಿದ್ದು. ಎಲ್ಲೋ ಅಲ್ಲಿನ ರಾತ್ರಿ ವಾಕಿಂಗ್ ಸ್ಟ್ರೀಟ್ ಹೋಗ್ಬೇಕಂದ್ರು ಬೇಡ ನೈಟ್ ಎಲ್ಲ. ಮತ್ತೆ ರಾಜು ಸರ್, ವಿಜಯ್ ಸರ್ ಇದ್ ಮಾಡ್ತಾರೆ. ಎಲ್ಲಾ ಪ್ರೊಟೆಕ್ಟಿವ್ ಆಗಿರ್ಬೇಕು, ಟೀಮ್ ಪ್ರೊಟೆಕ್ಟಿವ್ ಆಗಿರ್ಬೇಕು. ಎಲ್ರನ್ನೂ ಕೇರ್ ಮಾಡೋದು, ಸೇಫಾಗಿ ಕರ್ಕೊಂಡ್ ಹೋಗೋದು, ಕರ್ಕೊಂಡ್ ಬರೋದು. ಅದ್ಭುತ ಕ್ಷಣಗಳು. ನಮ್ ತಂದೆ ಕೂಡ ಎಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ, ರಾಘವೇಂದ್ರ ಶೆಟ್ಟಿ ಸರ್ದು ಪಾಸ್‌ಪೋರ್ಟ್ ಕಳ್ದಿತ್ತಂತೆ. ನೆನ್ನೆ ನನ್ನ ಸ್ಟೇಟಸ್ ಎಲ್ಲ ನೋಡಿ ಅಪ್ಪಾಜಿದು ನಂದು ಅಲ್ಲಿ ಬುರ್ಜ್ ಖಲೀಫಾ ಹತ್ರ ಕೂತಿರೋ ಫೋಟೋ ಹಾಕಿದ್ದೆ. ರಿಯಲಿ ಪ್ರೌಡ್ ಆಫ್ ಯು ಮೇಡಮ್, ಸಚ್ ಎ ಗ್ರೇಟ್ ಡಾಟರ್. ಅಟ್ ದ ಏಜ್ ಆಫ್ 84 ಯುವರ್ ಫಾದರ್ ಈಸ್ ಎಂಜಾಯಿಂಗ್ ದುಬೈ ಟ್ರಿಪ್. ರಿಯಲಿ ಐ ಮಿಸ್ಡ್ ಇಟ್ ಅಂತ ಮೆಸೇಜ್ ಹಾಕಿದ್ದಾರೆ. ರವೀಂದ್ರ ಶ್ರೀಯಂದು ಏನೋ ಸಣ್ಣ ಪಿಜಿ-ಬಿವಿ ವ್ಯತ್ಯಾಸ ಆಗಿ ನೋಡ್ಕೊಂಡಿಲ್ಲ. ಅವ್ರದ್ದು ಆಗಿದೆ. ಅವ್ರು ಕೂಡ ಮೆಸೇಜ್ ಹಾಕಿದ್ದಾರೆ. ಎಲ್ಲಾ ಸ್ಟೇಟಸ್‌ನ ನೋಡಿ ಬಿಗ್ಗೆಸ್ಟ್ ಇನ್ಸ್ಪಿರೇಷನ್ ನಮ್ ಫ್ಯಾಮಿಲಿಯಲ್ಲಿ ನಂದಕ್ಕ ವಾಯ್ಸ್ ಮೆಸೇಜ್ ಹಾಕಿದ್ರು. ಆ ಎಷ್ಟು ಖುಷಿ ಆಯ್ತು ಮಾಮ ಅವ್ರನ್ನ ಈ ಏಜಲ್ಲಿ ದುಬೈಯಲ್ಲಿ ನೋಡಿ. ನಮ್ ಫ್ಯಾಮಿಲಿಯವರೆಲ್ಲ ತುಂಬಾ ಮೆಸೇಜ್ ಹಾಕಿದ್ದಾರೆ ಸರ್. ಖುಷಿ ಆಯ್ತು, ಖುಷಿ ಆಯ್ತು ಅಂತೇಳಿ. ಹೋಗುವಾಗ ಒಬ್ರು ವಿಶ್ ಮಾಡಿರ್ಲಿಲ್ಲ. ಫೋಟೋ ಎಲ್ಲ ನೋಡಿದ್ಮೇಲೆ ನಮ್ಮ ತನ್ಮಯಿ ಆಗಿರ್ಬೋದು, ನಮ್ಮ ಗಾಯತ್ರಕ್ಕರ್ ಮಗಳು ಚೇತು ಅಕ್ಕ ಎಷ್ಟು ಎಂಜಾಯ್ ಮಾಡ್ತಿದ್ವಿ. ಯಶು ಮೆಸೇಜ್ ಹಾಕಿದ್ದಾಳೆ. ನಿಜವಾಗೂ ಒಂದು ತಂದೆ ತಾಯಿಯ ಕನಸನ್ನ ಮನಸ್ಸು ಮಾಡೋದು ಮಕ್ಕಳ ಜವಾಬ್ದಾರಿ ಅಂತ. ಅದನ್ನ ನನಗೆ ರಿಲೇಶನ್‌ಶಿಪ್‌ನ ಈ 6 ಸಬ್ಜೆಕ್ಟ್‌ನ ಅರ್ಥ ಮಾಡ್ಸಿದ್ದೆ ರಾಜು ಸರ್, ವಿಜಯ್ ಸರ್. ಈ ಲೈಫ್ ಲೀಡಿಂಗ್ ಸ್ಕಿಲ್ ಜೀವನ ಶಿಕ್ಷಣ ಇಲ್ಲ ಅಂದಿದ್ರೆ ಇಷ್ಟು ನಾವು ಇನ್ವಾಲ್ವ್ ಆಗಕ್ ಆಗ್ತಿರ್ಲಿಲ್ಲ. ಒಂದು ಸಂಬಂಧಗಳು, ಕನಸು, ಪ್ರೀತಿ, ಜೀವನ ಇದೆಲ್ಲವನ್ನಕ್ಕೂ ಅರ್ಥ ಕೊಟ್ಟಿದ್ದೆ ನಂಗೆ ಲೈಫ್ ಎಜುಕೇಶನ್. ಅದನ್ನ ಅಳವಡಿಸ್ಕೊಂಡು ಇಷ್ಟು ದೂರ ಬರಕ್ಕೆ ಸಾಧ್ಯ ಆಯ್ತು ಸರ್. ಆ ಎಲ್ಲ ಪ್ರತಿಯೊಂದು ಹೇಳ್ತಾ ಹೋದ್ರೆ ಅಬ್ಬಾ! ಆ ಹೋಟೆಲ್ ಆಮೇಲೆ ಮೋದಿಕೇರ್ ಬಗ್ಗೆ ಹೇಳ್ಬೇಕು. ಎಷ್ಟು ಲಕ್ಸರಿ ಟ್ರೀಟ್ಮೆಂಟು ಮೇಕ್ ಮೈ ಟ್ರಿಪ್ ಅವ್ರನ್ನ ಅರೇಂಜ್ ಮಾಡಿರೋದು. ಆ ಹೋಟೆಲಲ್ಲಿ ಒಂದು ಕಾರ್ನರಲ್ಲೂ ನಾವು ಬಿಟ್ಟಿಲ್ಲ ಫೋಟೋ ತೆಗ್ಸ್ಕೊಳ್ಳೋದು. ಆಮೇಲೆ ಅವ್ರ ಹತ್ರ ಎಲ್ಲ 2 ಲಕ್ಷ, 3 ಲಕ್ಷ ಇರ್ತಕ್ಕಂಥ ಮೊಬೈಲು. ಮಧುಸೂದನ್ ಸರ್ ಎಷ್ಟು ಚೆನ್ನಾಗಿ ಎಲ್ರದು ನಮ್ಮವೆಲ್ಲ ವಿಡಿಯೋ ಫೋಟೋ ತೆಗ್ದಿದ್ದೆ ಅವರು ನಮ್ಮ 6 ಜನದಲ್ಲಿ. ಅವರು ವೀರೇಶ್ ಸರ್. ಒಂದು ಜಿ.ಆರ್.ಡಿ.ಡಿಯನ್ನ ಹಮ್ಮಿಲ್ಲ, ಬಿಮ್ಮಿಲ್ಲ ಅಷ್ಟು ಲಕ್ಷ ಚೆಕ್ ತಗೋತಾರೆ. ಎಲ್ರ ಜೊತೆ ಮೇಡಮ್ ನಾನೊಂದು ಆರ್.ಎಸ್.ಎಸ್ ಸೇವಕ ತರ ಮೇಡಮ್. ನನ್ನ ಲೈಫಲ್ಲಿ ನಾನು ಯಾವತ್ತೂ ನನಗೆ ಅಂತ ವರ್ಕ್ ಮಾಡೋದೇ ಇಲ್ಲ. ಸೇವೆ, ಸೇವೆ, ಸೇವೆ ತರ ಮಾಡ್ತೀನಿ. ಭಗವಂತ ನನಗಿಷ್ಟು ಕೊಟ್ಟಿದ್ದಾನೆ. ಮೇಡಮ್ ಇವತ್ತು ನನ್ನ ಪಕ್ಕದಲ್ಲೇ ಕೂತಿದ್ರು. ಬರ್ದಿಟ್ಕೊಳ್ಳಿ ಒಂದು ಇನ್ನು 10 ವರ್ಷದಲ್ಲಿ 200 ಕೋಟಿ ದುಡ್ಡು ಮಾಡ್ತೀನಿ ಮ್ಯಾಮ್ ನಾನು. ಮೋದಿ ಕೇರಲ್ಲೂ ಮಾಡ್ತೀನಿ, ನನ್ನ ಕೇಟರಿಂಗ್ ಬಿಸ್ನೆಸ್ ಅಲ್ಲೂ ಮಾಡ್ತೀನಿ. ಖಂಡಿತ ಇಟ್ಸ್ ಆಲ್ ಮೈಂಡ್ ಸೆಟ್ ಅಷ್ಟೇ. ಮನುಷ್ಯ ರಿಟೈರ್ಡ್ ಆಗೋವರೆಗೂ ದುಡಿಯೋದಲ್ಲ. ವಿತಿನ್ 15-20 ಇಯರ್ಸ್ ಎಲ್ಲ ದುಡಿದ್ ಬಿಡ್ಬೇಕು. ಅಷ್ಟು ಡ್ರೀಮ್ ನೋಡಿ ಹೆಂಗೆ ಒಂದು ಲೈಫ್‌ನ ಎಂಜಾಯ್ ಮಾಡ್ಬೇಕು. ಸ್ಕಿಲ್ಲು, ಆಟಿಟ್ಯೂಡು, ಲೈಫ್ ಸ್ಟೈಲು ನಿಜವಾಗೂ ಅಷ್ಟು ಬಡತನದಿಂದ ಬಂದಿರೋ ಕುಟುಂಬದವರಾದ್ರೂನು, ಒಬ್ಬ ಮನುಷ್ಯನ ಕನಸು ಯಾವ ಮಟ್ಟಕ್ಕೆ
ಇರುತ್ತೆ. ನಾನು ಕ್ಯಾಟರಿಂಗ್ ಬಿಸ್ನೆಸ್ ಅಲ್ಲಿ ಇದ್ದೆ. ನನ್ ಜೊತೆಗೆ ಬೆಂಗಳೂರಿಗೆ ಬಂದವರು ಇನ್ನೂ ಒಬ್ರ ಹತ್ರ ಕೆಲ್ಸದಲ್ಲಿದ್ದಾರೆ. ನಾನು ಒಂದು ಸಬ್ ಕಾನ್ಷಿಯಸ್ ಮೈಂಡ್ ಬಗ್ಗೆ ಹೇಳಿದ್ರು. ಸಣ್ಣವನಿದ್ದಾಗ ನಾನೊಂದ್ ದೊಡ್ಡ ಫಾರ್ಮ್ ಹೌಸ್ ಕಟ್ತೀನಿ. ಒಂದ್ ನನ್ ಮನೆ ಮುಂದೆ 4, 5 ನಾಯಿ ಇರುತ್ತೆ. ಪಕ್ಕದಲ್ಲಿ ಗಾರ್ಡನ್ ತೋಟ. ಸರ್ ಅವ್ರ ಮನೆ ಕಾಂಪೌಂಡ್ ಟೆರ್ರಸ್ಸಿನ ಇದಕ್ಕೆ ನಮ್ಮ ಮೋದಿ ಕೇರ್ ಲೋಗೋ ಹಾಕ್ಸಿದ್ದಾರೆ. ಅವರ ಒಂದು ಫಾರ್ಮ್ ಹೌಸು, ಮಂಜುನಾಥ್ ಶೆಟ್ಟಿ ಸರ್ ಅವ್ರ ಫಾರ್ಮ್ ಹೌಸ್ ತೋರಿಸಿದ್ದು, ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ದು, ಸಂತು ಸರ್ ಅವ್ರ ಸಿಸ್ಟರ್ಸ್ ಬಗ್ಗೆ ಎಲ್ಲ ಹೆಂಗೆ ಗೊತ್ತಾ ನನಗಂತೂ ಅಪ್ಪ ನಾನು ಎಲ್ಲ ಮರ್ತು ಅಲ್ಲಿ ಹೆಂಗ್ ಎಂಜಾಯ್ ಮಾಡಿದೀನಿ ಅಂದ್ರೆ ನಿಜವಾಗೂ ಅವರ ಒಂದು ಕುಟುಂಬದ ನಾನು ಒಂದು ಭಾಗ ಏನು ಅನ್ನೋ ಮಟ್ಟಕ್ಕೆ ಅವ್ರ ಆತ್ಮೀಯತೆ ತೋರಿಸಿದ್ದು ಸರ್ ಮರೆಯಲಾಗದ ಸುದಿನಗಳು. ನನ್ನ ಬಗ್ಗೆ ಕೇಳಿದ್ದು, ಫ್ಯಾಮಿಲಿ ಬಗ್ಗೆ ಕೇಳಿದ್ದು ಬಹಳ ಖುಷಿ ಕೊಡ್ತು ಮಾತ್ರ. ಎಲ್ಲವನ್ನು ಎಳೆ ಎಳೆಯಾಗಿ ಬಿಸ್ನೆಸ್ಸು, ಫ್ಯಾಮಿಲಿ ರಿಲೇಶನ್‌ಶಿಪ್ ನೀವು ಒನ್ ಟು ಒನ್ ಯಾಕ್ ಮಾಡ್ತೀರಾ? ಅವ್ರಿಗೆ ಬಿ.ವಿ.ಪಿ.ವಿ ಹೇಳ್ಕೊಡೋದಕ್ಕಿಂತ ನಿಮ್ ಲೈಫ್ ಏನು? ನಿಮ್ ಕಷ್ಟ ಏನು? ನೀವೇನು ಲೈಫ್‌ನ ಅನ್ನೋದ್ ಅರ್ಥ ಮಾಡ್ಸಿ ಹೊರಗಡೆ ಜಗತ್ತು 10 ವರ್ಷ ಇದ್ರೆ 10 ವರ್ಷ ಅಲ್ಲ 5 ವರ್ಷ ಇದ್ರೆ ಏನಾಗುತ್ತೆ? ನಮಗೂ ಇನ್ಕಮ್ ಇರ್ಲಿಲ್ಲ, ಸಕ್ಸಸ್ ಇರ್ಲಿಲ್ಲ. ಮಂಜು ಸರ್ ನಮ್ಗೆ ಕೆಲ್ಸ ಕಲ್ಸ್ಕೊಟ್ರು. ನೀವಿವತ್ತು ತುಂಬಾ ಜನ ಡ್ರಾಪ್ ಆಗ್ತಾರೆ ನೋಡಿ. ನೀವು ಕೆಲ್ಸ ಹೇಳ್ಕೊಟ್ಟಿದ್ದಕ್ಕೆ ಸದಾನಂದು ಈ ಕೆಲ್ಸ ಬರುತ್ತೆ ಅವನಿಗೆ. ಡ್ರೀಮ್ ಡ್ರಾಪ್ ಆಗಿತ್ತು. ಬಟ್ ಈಗ ಅವನು ಡ್ರೀಮ್‌ನ ಮತ್ತೆ ರೀಬಿಲ್ಡ್ ಮಾಡ್ಕೊಂಡಾಗ ಕೆಲ್ಸ ಗೊತ್ತಿದೆ ಅವನಿಗೆ. ಈಗ ಪೇಸ್ಟ್ ರಿಟೇಲ್ ಮಾಡೋದು, ಟೀಮ್ ಕಟ್ಟೋದು ಎಲ್ಲ ಗೊತ್ತಿದೆ. ಮತ್ತೆ ವಾಪಸ್ ಬಂದೇ ಬರ್ತಾರೆ. ಅಂದ್ರೆ ಬಂದಿರ್ತಕ್ಕಂಥ ವ್ಯಕ್ತಿಗೆ ನಮ್ಗೆಲ್ಲ ಮಂಜು ಸರು ಕೆಲ್ಸ ಹೇಳ್ಕೊಟ್ರು. ನಾನ್ ಮೇಡಮ್ ಹೊನ್ನಾಳಿಯಲ್ಲಿ ಎಷ್ಟು ಫೀಲ್ಡ್ ವರ್ಕ್ ಮಾಡಿದೀನಿ ಗೊತ್ತಾ? ನಿಮ್ ಭಾಗದಲ್ಲೆಲ್ಲ ನಮ್ದೇ ಟೀಮ್ ಇರೋದು ಜಾಸ್ತಿ. ಅಷ್ಟು ಫೀಲ್ಡ್ ವರ್ಕ್ ಮಾಡಿ ಕೆಲ್ಸ ಹೇಳ್ಕೊಟ್ಟಿದ್ದಕ್ಕೆ ನಾವು ಆನ್ ಅಂಡ್ ಆಫ್ ಆದ್ರೂನು ಮತ್ತೆ ಮೋದಿ ಕೇರ್‌ಗೆ ಬಂದು ಅಚೀವ್ ಆದ್ವಿ. ಹಂಗಾಗಿ ಜನಗಳ ಒಂದು ಕನಸಿಗೆ ಕನೆಕ್ಟ್ ಆಗಿ ಯಾಕೆ ಮಾಡ್ಬೇಕು ಅನ್ನೋದನ್ನ ಅರ್ಥ ಮಾಡ್ಸಿ, ಖಂಡಿತ ಅವ್ನಿಗೆ ಏನೇ ಪರ್ಸನಲ್ ಸಮಸ್ಯೆ ಇದ್ರೂ ಮತ್ತೆ ಕಮ್ ಬ್ಯಾಕ್ ಆಗ್ತಾರೆ. ನೀವು ಈಗ ನೋಡಿ 3 ಸಲಿ ಬಂದ್ರಿ ಅಂತೀರಾ. 2ನೇ ಸಲಿ ಬಂದವರಿದ್ದಾರೆ. ನಾವು 2008 ರಿಂದ ಇವಾಗ ಅಚೀವ್ ಆಗಿರೋದು. ಸೊ ಮೋದಿ ಕೇರ್ ಅನ್ನೋದು ಒಂದು ಕಾಮಧೇನು ಕಲ್ಪವೃಕ್ಷ. ಎಂತೆಂತ ಬಿಸ್ನೆಸ್ ಮ್ಯಾಗ್ನೆಟ್ಸ್‌ನೆಲ್ಲ ಅವರು ಎನ್ರೋಲ್ ಮಾಡಿದ್ದಾರೆ. ರಾಘವೇಂದ್ರ ಶೆಟ್ಟಿಗೆ ಪ್ಲಾನ್ ಕೊಡಕ್ ಹೋದಾಗ ನನ್ನ ಕಾರಲ್ಲೇ ಹೋಗಿದ್ದು ಮ್ಯಾಮ್. ಅವಾಗ ನಾನಿನ್ನು ಪ್ಲಾಟಿನಂ ಡೈರೆಕ್ಟ್ರು. ಹೆಂಗೆ ಎನ್ರೋಲ್ ಮಾಡಿದ್ರು ಗೊತ್ತಾ ಸಂತೋಷ್ ಸರು. ಅವರೆಲ್ಲ ಯಾಕೆ ಮಾಡ್ಬೇಕು? ನೀನ್ ಮಾಡಿದ್ರೆ ಏನಾಗ್ತೀಯಾ? ಹೋರಾಟ. ಹೊರಗಡೆ ಜಗತ್ತಲ್ಲೂ ನೀನು ಹೋರಾಡ್ಲೇಬೇಕು. ಈಗ ನೀನ್ ಕೆಲ್ಸದಲ್ಲಿದ್ರು ಹೋರಾಟ ಮಾಡ್ತಿದ್ರಿ. ಇಲ್ಲೂ ಹೋರಾಟ ಮಾಡಿ. ಹೋರಾಟ ಕಾಮನ್ ವರ್ಡ್. ಎಲ್ಲಿ ನಿಂತು ಹೋರಾಟ ಮಾಡ್ತೀಯಾ, ಎಲ್ಲಿ ಮುಟ್ತೀಯಾ ಅನ್ನೋದು ಇಂಪಾರ್ಟೆಂಟ್. ಅಗೈನ್ ರವಿ ಬೆಳಗೆರೆಗೆ ಕನೆಕ್ಟ್ ಮಾಡ್ತಾ ಇದ್ರು. ನಿಜವಾಗ್ಲೂ ಸರ್ ಎಷ್ಟು ಅನ್ಲಿಮಿಟೆಡ್ ಫನ್ನು, ಎಂಜಾಯ್ಮೆಂಟು, ಫೋಟೋಸು, ರೀಲ್ಸು ಯಬ್ಬಾ! ಬಹಳ ಖುಷಿ ಕೊಡ್ತು. ಅದಾದ್ಮೇಲೆ ಕಂಪನಿ ಟ್ರೈನಿಂಗ್ ಬಂದ್ರೆ ಅಲ್ಲಿ ಎಲ್ಲಾ ಜಿ.ಆರ್.ಡಿ.ಡಿಗಳು ಫ್ರಂಟಲ್ಲಿ ಕೂತಿದ್ದು. ಅದ್ಭುತ. ಏನು ನಮ್ಮ ಮಧು, ಮಂಜಣ್ಣನ ಟೀಮು, ಮಾರುತಿ ಹುಡುಗರು ಎಂತದೋ ಪಾಸ್ತೆ ಅಂತಾರಲ್ಲ ಅವರು, ಹಾಲೇಶು ಅವ್ನ ಹೆಂಡ್ತಿ. ಅದ್ಭುತ ಕೂಗಾಟ. ಕರ್ನಾಟಕ ಲೀಡರ್ಸ್ ಅಂತ ಕರೆದ ತಕ್ಷಣನೇ ಫಸ್ಟು ಮಧುಸೂದನ್ ಶೆಟ್ಟಿ ಕನ್ನಡದಲ್ಲೇ ಮಾತಾಡ್ತೀನಿ ಅಂತ. ಅದು ನೋಡಿ ಆ ಲ್ಯಾಂಗ್ವೇಜು, ಆ ಎಕ್ಸ್‌ಪ್ರೆಷನ್ನು, ಅವ್ರು ಕೊಟ್ಟಿರ್ತಕ್ಕಂಥ ಡೈಲಾಗ್ ಡೆಲಿವರಿ ಇಡೀ ಆಡಿಯನ್ಸ್‌ಗೆ ಕನೆಕ್ಟ್ ಆಯ್ತು. ಭಾಷೆ ಗೊತ್ತಿಲ್ಲದೆ ಇದ್ರೂನು ಎಲ್ರೂ ಬಂದು ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಿದ್ರು. 5 ನಿಮಿಷ ಟೆಸ್ಟಿಮೋನಿ. ಮತ್ತೆ ನಮ್ಮ ಮಂಜುನಾಥ್ ಶೆಟ್ಟಿ ಸರು, ಸಂತೋಷ್ ಶೆಟ್ಟಿ ಸರ್ ಅಂತೂ ಬಿಡಿ ಹಿಂದಿಯಲ್ಲಿ ತುಂಬಾ ಚೆನ್ನಾಗಿ ಮಾತಾಡಿದ್ರು. ವೀರೇಶ್ ಕೆ.ಬಿ ಎಲ್ಲ ಸರ್ ಎಷ್ಟು ಡ್ರೀಮ್ ಬಿಲ್ಡ್ ಆಯ್ತು ಅಂದ್ರೆ ನನಗೆ. ನೆಕ್ಸ್ಟು ನಾವೆಲ್ಲ 6 ಜನ ಎಸ್ಪೆಷಲಿ ನನಗಂತೂ ಸಖತ್ ಖುಷಿ ಅಂದ್ರೆ ಫ್ರಂಟ್ ಸೀಟಲ್ಲೇ ಇರ್ಬೇಕು ನಾವು. ಯಾವುದೇ ಮೇಡಮ್ ನೀವು ಯಾವ ಟ್ರಿಪ್ಪಲ್ಲೂ ನೀವು ನಮ್ ಜೊತೆನೇ ಬರ್ಬೇಕು. ಎಲ್ಲಾ ಟ್ರಿಪ್ಪು ನೀವು ಮಿಸ್ ಮಾಡ್ಕೋಬಾರ್ದು. ಇದೆಲ್ಲ ಆಫರ್ ಟ್ರಿಪ್ ನೋಡಿರೋದು ನೀವು. ನೀವು ಎಲ್ಲ ನ್ಯಾಷನಲ್ ಟ್ರಿಪ್ ನೋಡಿದ್ರೆ ಎಷ್ಟು ಲಕ್ಸರಿ ಕೊಡ್ತಾರೆ ಸಮೀರ್ ಸರು. ನೀವು ಅದನ್ನೆಲ್ಲ ಪಡ್ಕೊಳ್ಳಿಲ್ಲ ಅಂದ್ರೆ ನಿಮಗ್ ಲಾಸ್ ಅದು ಅನ್ನೋದನ್ನ ಅರ್ಥ ಮಾಡ್ಸಿದ್ರು. ನಿಜವಾಗೂ ನಾವ್ ಎಷ್ಟು ಲಾಸಲ್ಲಿ ಇದೀವಿ ಬಿಸ್ನೆಸ್ಸಲ್ಲಿ ನನಗೆ ನೋಡ್ಕೊಳಕ್ಕಾಯ್ತು. ನಾವಿನ್ನು ಹೋಮ್ ಫಂಡ್ ತಗೋತಾ ಇಲ್ಲ, ಕಾರ್ ತಗೊಂಡಿಲ್ಲ. ಇನ್ನ ದೊಡ್ಡದಾಗಿ ಟೀಮಲ್ಲಿ ಯಾರಿಗೂ ಏನು ಕೊಡ್ಸಿಲ್ಲ ಅಂದ್ರೆ ಅದಕ್ ಗಿಲ್ಟಿಗ್ ಹೋಗೋದಲ್ಲ. ಅದಕ್ಕೇನ್ ಪಾಸಿಬಿಲಿಟಿ ಕ್ರಿಯೇಟ್ ಮಾಡ್ಬೇಕು ಅನ್ನೋದನ್ನ ನಾವ್ ಅರ್ಥ ಮಾಡ್ಕೋಬೇಕು. ಆಮೇಲೆ ನಾರ್ತ್ ಸೈಡ್ ಎಲ್ಲ ತುಂಬಾ ಒಳ್ಳೊಳ್ಳೆ ಟೆಸ್ಟಿಮೋನಿ ಜಗತ್ತಂತ ಸರ್ ಅವರು ರಾಜಣ್ಣ ಎಷ್ಟು ಹೆಸರು ಮಾಡಿದ್ದಾರೆ ಅಂದ್ರೆ ಎಲ್ರೂ ಟೆಸ್ಟಿಮೋನಿ ಕೊಟ್ಮೇಲೆ ನಾವ್ ಈ ಕಡೆ ನಿಂತಿದ್ವಿ. ಪುಷ್ಪಾ ಮೇಡಮು, ನಾನು ಮತ್ತೆ ಇನ್ನೊಬ್ರು ಸೌಮ್ಯ ಅಂತ. ಎಲ್ರಿಗೂ ವಿಶ್ ಮಾಡುವಾಗ ನಾನ್ ಪರಿಚಯ ಮಾಡ್ಕೊಂಡೆ. ಜಗತ್ ಸರ್ ಅಂತೂ ಅದ್ಭುತ ನೋಡಿ. 17 ಇಯರ್ಸ್ ಐಟಿಯಲ್ಲಿ ಹೆಡ್ ಆಗಿದ್ದವರು. ಜಾಬ್ ಬಿಟ್ಬಿಟ್ಟು ಇವತ್ತು ಜಿ.ಆರ್.ಡಿ.ಡಿ ಆಗಿ ಬಿ.ಎಂ.ಡಬ್ಲ್ಯೂ ಕಾರ್ ಓನರ್ ಆಗಿದ್ದಾರೆ. ರಾಜು ಈಸ್ ಸಚ್ ಎ ವಂಡರ್‌ಫುಲ್ ಪರ್ಸನ್. ಯಾಕೆ ಬಂದಿಲ್ಲ ರಾಜು ಭಾಯಿ ಯಾಕೆ ಬಂದಿಲ್ಲ ಅಂತ ನಾರ್ತ್ ಅವ್ರಂತೂ ಸಿಕ್ಕಾಪಟ್ಟೆ ಕೇಳ್ತಿದ್ರು. ಕಲ್ಕತ್ತಾ, ವೆಸ್ಟ್ ಬೆಂಗಾಲ್, ಸಂಜಯ್ ಬಗಾರಿಯಾ ಟೀಮು. ಒಂದು ದೊಡ್ಡ ದೊಡ್ಡ ಲೀಡರ್ ಜೊತೆ ನಾನೇ ಹೋಗಿ ಪರಿಚಯ ಮಾಡ್ಕೊಂಡು ರಾಜು ಸರ್ ಸಿಸ್ಟರ್ ಅಂತ ಹೇಳಿ ಎಲ್ಲರ ಜೊತೆ ಫೋಟೋ ತಗೊಂಡಿದ್ದು. ಅವ್ರ ನೋನಿ ಬಗ್ಗೆ ಹಾಡ್ ಹೇಳಿರೋರಂತೂ ರಾಜಣ್ಣನ್ ಅದು ಎಷ್ಟು ಪ್ರೀತಿ ಮಾಡ್ತಾರೆ ಅಂದ್ರೆ ನಿಜವಾಗ್ಲು. ಎಷ್ಟು ಒಳ್ಳೆ ಹೆಸರು ಮಾಡಿದ್ದಾರೆ ರಾಜಣ್ಣ ಅನ್ನೋದು ಬಹಳ ಖುಷಿ ಕೊಡ್ತು ಸರ್. ನಿಮ್ಮ ವ್ಯಕ್ತಿತ್ವನ ಅವರು ಈ ಅಪ್ರಿಶಿಯೇಟೆಡ್ ಲೈಕ್ ಎನಿಥಿಂಗ್. ಎಲ್ರನ್ನೂ ಗುರುತಿಸ್ತಾರೆ, ಎಲ್ರನ್ನೂ ಪ್ರೀತಿಸ್ತಾರೆ. ಸಚ್ ಎ ಜೆಮ್ ಆಫ್ ಎ ಪರ್ಸನ್ ಅಂತ. ಜಗತ್ ಸರ್ ಅಂತೂ ನಿಮ್ಮನ್ನ ತುಂಬಾ ಹೊಗಳಿದ್ರು.
ಅವ್ರನ್ನೆಲ್ಲ ನೋಡಿದಾಗ ಆಮೇಲೆ ಅಕ್ಷಿ ದತ್ತ ಮತ್ತೆ ಅವಳ ಗಂಡನ ಟೆಸ್ಟಿಮೋನಿ ನಾನು ರೆಕಾರ್ಡ್ ಮಾಡ್ಲಿಲ್ಲ. ಅದ್ಭುತ ಸರ್. ಅವ್ನು ಹೆಂಗ್ ಹೇಳ್ದ ಗೊತ್ತಾ ಫಸ್ಟ್ ಅವನಿಗೆ ಏನ್ ಪ್ರಾಪರ್ಟಿ ಇದೆ, ಎಷ್ಟು ಇನ್ಕಮ್ ಇದೆ ಮೋದಿ ಕೇರ್ ಬಿಟ್ಟು, ಎಷ್ಟು ರಿಚ್ ನಾನು, ಆದ್ರೂನು ಬಾಡಿ ಬಿಲ್ಡರ್ ಅವನು, ಆದ್ರೂನು ನಾನು ಮನೆ ಮನೆಗೆ ಗಂಡ ಹೆಂಡತಿ ಹೋಗಿ ಯಾಕೆ ಡೆಮೋ ಕೊಡ್ತೀವಿ, ಯಾಕೆ ಮೋದಿ ಕೇರ್ ಮಾಡ್ತೀವಿ. ಅಕ್ಷಿದತ್ತ ಹೇಳ್ತಾಳೆ, ಮಕ್ಕಳದು ಕನ್ನಡ ನೋಟ್ಸ್ ಮುಗ್ದೋಯ್ತು, ಮ್ಯಾಥ್ಸ್ ನೋಟ್ಸ್ ಮುಗ್ದೋಯ್ತು ತರ ನಂದು ಪಾಸ್ಪೋರ್ಟ್ ಮುಗಿತಾ ಇದೆ. ಪಾಸ್ಪೋರ್ಟ್ ಅಲ್ಲಿ ಸೀಲ್ ಬಿದ್ದು ಬಿದ್ದು ಮಕ್ಳು ನೋಟ್ಸ್ ಮುಗ್ದಂಗ್ ನನ್ ಪಾಸ್ಪೋರ್ಟ್ ಮುಗಿತಾ ಇದೆ. ಮೋದಿ ಕೇರ್ ಅಲ್ಲಿ ಪ್ಲಾನ್ ಡೆಮೋ 10 ನಿಮಿಷ ಅದೊಂದೇ ವರ್ಡನ್ನ ರಿಪೀಟ್ ಮಾಡಿ ಎಷ್ಟು ಕೊಡ್ತಾ ಇದ್ದೀರಾ, ಎಷ್ಟು ಮಾಡ್ತಾ ಇದ್ದೀರಾ. ನನ್ನ ಮಗು ಇನ್ನೂ 2 ವರ್ಷ ಏನೋ, ಅದಕ್ಕೆ 3 ಫಾರಿನ್ ಟ್ರಿಪ್ ಆಯ್ತು ಅದಕ್ಕೆ. ಅಯ್ಯಪ್ಪ, ಹೆಂಗೆ ಅವ್ರ ತಂದೆ ತಾಯಿನೆಲ್ಲ ಗುರ್ತಿಸ್ಬಿಟ್ಟು ಮಾತಾಡಿದ್ಲು. ಅದ್ಭುತ ಸರ್. ಅವಳ ಟೆಸ್ಟಿಮೋನಿ ಗಂಡ ಹೆಂಡ್ತಿದಂತೂ ಭಯಂಕರ. ಹಿಂದಿ ಬೇರೆ ಚೆನ್ನಾಗಿ ಮಾತಾಡ್ತಾರಲ್ವಾ, ಹುಚ್ಚೆದ್ದು ಕುಣಿದ್ಬಿಟ್ರು ಜನ. ಎಷ್ಟು ಮಗು ಆಗಿದೆ, ತುಂಬಾ ಚೆನ್ನಾಗಿ ಬಾಡಿ ಬಿಲ್ಡ್ ಮಾಡ್ಕೊಂಡು ಗಂಡ ಹೆಂಡ್ತಿ ಇಬ್ರು ರೋಲ್ ಮಾಡೆಲ್ ಕಪಲ್ ಆಗಿದ್ದಾರೆ. ಅವ್ರನ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಯ್ತು ಅಂದ್ರೆ ಮೋದಿ ಕೇರ್ ನಿಜವಾಗ್ಲೂ ಸ್ವರ್ಗ ಸರ್. ಅದು ನಾರ್ತ್ ಅಲ್ಲಿ ಎಂತ ಜೋಶು, ಎಂತ ಖುಷಿ. ಬಿಸ್ನೆಸ್ ಅನ್ನೋದನ್ನ ಅವ್ರು ಹೆಂಗೆ ಒಂದು ಟೀಮಲ್ಲಿ ಡ್ರೆಸ್ ಕೊಡು, ಎಲ್ಲ ಬೆಳಗ್ಗೆ ಒಂಥರ ಡ್ರೆಸ್ಸು, ಸಂಜೆಗೆ ಒಂಥರ ಡ್ರೆಸ್ಸು. ಅಲ್ಲಿ ಡೆಸರ್ಟ್ ಸಫಾರಿಗೆ ಹೋದಾಗ ಅಷ್ಟು ಖುಷಿ ಸರ್. ನಿಜವಾಗೂ ನನಗಂತೂ ಗ್ರೇಟ್ ಎಕ್ಸ್ಪೀರಿಯನ್ಸ್. ಎಷ್ಟು ಜಾಲಿಯಾಗಿರ್ತಾರೆ ಸಂತೋಷ್ ಸರ್ ಅಂತೂ ಅಂದ್ರೆ, ಫೋಟೋ ತೆಗಿಯೋದು, ಆ ಮರಳಿಂದ ಉಲ್ಟ್ಕೊಂಡು ಬೀಳೋದು, ತಮಾಷೆ ಮಾಡೋದು. ಅದಾದ್ಮೇಲೆ ಲಾಸ್ಟ್ ಇವೆಂಟ್ ಏನು ಫೈರ್ ಡ್ಯಾನ್ಸ್ ಇತ್ತು. ಅವ್ರದ್ದು ಒಂದು ಟ್ರೆಡಿಷನಲ್ ಡ್ಯಾನ್ಸ್, ಒಂದು ಬೆಲ್ಲಿ ಡ್ಯಾನ್ಸು. ಅಷ್ಟು ಎಂಜಾಯ್ ಮಾಡಿದ್ರು ಅಂದ್ರೆ ಬಾಬಾ. ಅಂದ್ರೆ ಅದೊಂದು ಅದ್ಭುತ ಪ್ರಪಂಚ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಪ್ಪ ಅಂದ್ರೆ ಹೊರಗಡೆ ಜಗತ್ತಲ್ಲಿ ಕೆಲ್ಸಕ್ಕೆ ಹೋಗ್ತೀವಿ ಬರ್ತೀವಿ, ಎಲ್ಲೋ ಒಂದು ಲೋಕಲ್ ಟ್ರಿಪ್, ಫ್ಯಾಮಿಲಿಯಲ್ಲಿ ಹೋದಾಗ ನಿಮ್ಗೆ ಈ ಖುಷಿ ಸಿಗಲ್ಲ. ಈಗ ತುಂಬಾ ಜನ ಹೇಳ್ತಾರೆ, ಏನ್ ಮೋದಿ ಕೇರಳಿ ಟ್ರಿಪ್ ಹೋಗ್ಬೇಕಾ, ಟ್ರಾವೆಲ್ಸ್. ಆದ್ರೆ ಇಲ್ಲಿ ಸಿಗ್ತಕ್ಕಂತ ಕಂಫರ್ಟ್, ಆ ಖುಷಿ, ಆ ಆತ್ಮೀಯತೆ, ಬಾಂಧವ್ಯ ನಿಜವಾಗ್ಲೂ ಬೇರೆ ಎಲ್ಲೂ ಸಿಗಕ್ ಸಾಧ್ಯ ಇಲ್ಲ. ಎಷ್ಟು ಆತ್ಮಪೂರ್ವಕವಾಗಿ ನಮ್ದು ಅಲ್ದೇ ಇರೋ ಟೀಮು, ಇಡೀ ಮೋದಿ ಕೇರ್ ಅಂದ್ರೆ ಅಷ್ಟು ಪ್ರೀತಿಯಿಂದ ಅಪ್ರಿಶಿಯೇಟ್ ಮಾಡಿ ಬೆನ್ತಟ್ಟಿ ಒಂದು ಅಟೂಟ್ ಬಂಧನ್ ಅಂತ ಸುಮ್ಮನೆ ಹೆಸರಿಟ್ಟಿಲ್ಲ ಸರ್. ಒಂದೊಂದು ಪದ, ಒಂದೊಂದು ಪ್ರಾಡಕ್ಟ್, ಒಂದೊಂದು ಕಂಪನಿ, ಪ್ರತಿಯೊಂದಕ್ಕೂ ಮೋದಿ ಕೇರಲ್ಲಿ ಅರ್ಥ ಇದೆ ಅಂತ ಗೊತ್ತಾಗಿದ್ದು ನನಗೆ, ಎಸ್ಪೆಷಲಿ ಈ ಫಾರಿನ್ ಟ್ರಿಪ್ ಅಲ್ಲಿ. ಎಲ್ಲ ಟಾಪ್ GRDDಗಳು ತುಂಬಾ ಒಳ್ಳೊಳ್ಳೆ ಟೆಸ್ಟಿಮೋನಿ ಕೊಟ್ರು. ಟೀಮ್ ಹೆಂಗ್ ಕಟ್ಟಬೇಕು, ಡಿಕ್ಲರೇಷನ್ 1000 ಜನ ಶ್ರೀಲಂಕಾಕ್ಕೆ ಕರ್ಕೊಂಡ್ ಬರ್ತೀನಿ, 100 ಜನ ನನ್ನ ಟೀಮಲ್ಲಿ. ಇಷ್ಟು ಜಗತ್ತನ್ನೋರ್ದು ಸ್ಟೇಟಸ್ ಅಲ್ಲಿ ನೋಡಿದೆ ನಾನು. ನನಗೆ 221 ಲಖಪತಿ ಕ್ರಿಯೇಟ್ ಮಾಡ್ತೀನಿ, ಯು ಆರ್ ವೆರಿ ಇಂಪಾರ್ಟೆಂಟ್ ಟು ಮೀ. ಪ್ರತಿಯೊಬ್ಬ ನಿಮ್ಮ ಟೀಮಲ್ಲಿ ಇರ್ತಕ್ಕಂಥವ್ರು ಇವ್ರು ನನಗೆ ಇಂಪಾರ್ಟೆಂಟು, ಇವ್ನ ಲಖಪತಿ ಅಂತ ಟ್ರೀಟ್ ಮಾಡ್ಬೇಕು ನೀವು ಅನ್ನೋದು. ಸರ್ ಅದ್ಭುತ ಸರ್ ನಿಜವಾಗ್ಲೂ. ಕೆಲವೆಲ್ಲ ಮರ್ತೇ ಹೋಗಿದೆ ನನಗೆ. ಅಷ್ಟು ಖುಷಿ. ಎಲ್ಲಾ ಫ್ಲೋರ್ಗೂ ಹೋಗೋದು, ಎಂಜಾಯ್ ಮಾಡೋದು, ಬರೋದು, ಫೋಟೋ ತೆಗ್ಸ್ಕೊಳ್ಳೋದು. ನಮ್ಮದು ಮಂಜಣ್ಣ ಅವರ ಮಗ ಅಂತೂ ಅಷ್ಟು ಖುಷಿ ಪಟ್ಬಿಟ್ಟ, ಮಾರುತಿ. ಆ ಹುಡುಗರುಗಳೆಲ್ಲ ಫಾರಿನ್ ಟ್ರಿಪ್ ಅನ್ನೋದು ಎಷ್ಟು ಡ್ರೀಮ್ ಗೊತ್ತಾ. ಅಂದ್ರೆ ನೀವು ಆ ಗ್ರೂಪಲ್ಲಿ ಹೋಗ್ಬೇಕು, ಆ ಲೈಕ್ ಮೈಂಡೆಡ್ ಪೀಪಲ್ ಜೊತೆ ಎಲ್ಲ ಮರ್ತು ಮಕ್ಳ ತರ ಎಂಜಾಯ್ ಮಾಡಿದಾರೆ. ಮರಳೆಲ್ಲ ಆಟ ಆಡೋದು, ದೊಡ್ಡ ದೊಡ್ಡ ಲೀಡರ್ಗಳೇ ಮಕ್ಕಳಾಗ್ಬಿಟ್ಟಿದ್ರು. ಅಷ್ಟ್ರ ಮಟ್ಟಿಗೆ ಖುಷಿ, ಎಂಜಾಯ್ಮೆಂಟ್ ಅದರಲ್ಲೂ ಕಲಿಕೆ ಇದೆ ನೋಡಿ. ಆಮೇಲೆ ದುಬೈ ಪ್ರೋಗ್ರಾಮ್ ವಾಸ್ ಅಲ್ಟಿಮೇಟ್. DJ ಡ್ಯಾನ್ಸ್, ಅವರಿಬ್ರು ಸ್ಟಾಫು ಅದ್ಭುತವಾಗಿ ಆಂಕರಿಂಗ್ ಮಾಡಿದ್ರು, ಅಪ್ರಿಶಿಯೇಟ್ ಮಾಡಿದ್ರು. ಶಿವಾಜಿ ಸರು ಮತ್ತೆ ಲೋಹಿತ್ ಪಿಳ್ಳಳ್ಳಿ ಎಲ್ಲರೂ GRDDಗಳನ್ನೆಲ್ಲ ಅಪ್ರಿಶಿಯೇಟ್ ಮಾಡಿದ್ರು. ಮತ್ತೆ ಟಾಕ್ ಮಾತ್ರ ಇವ್ರು 4 ಜನಕ್ಕಷ್ಟೇ ಇದ್ದಿದ್ದು. ಗ್ರೇಟ್ ಮೆಸೇಜ್ ಕೊಟ್ರು, ವೈ ಮೋದಿ ಕೇರ್, ವೈ ಮೋದಿ ಕೇರ್, ವೈ ಮೋದಿ ಕೇರ್. ಅಲ್ಲಿ ಬಂದಿರ್ತಕ್ಕಂಥವ್ರೆಲ್ಲರೂ 0 to ಹೀರೋನೇ. ಎಷ್ಟು ಬಡತನದಿಂದ ಬಂದವರು ಮೋದಿ ಕೇರಲ್ಲಿ ಲೈಫ್ ಅನ್ನ ಮಾಡ್ಕೊಂಡಾಗ ನಿಜವಾಗೂ ನಾವು ಸಣ್ಣ ಪುಟ್ಟದಕ್ಕೆ ಎಷ್ಟು ಖುಷಿ ಪಡ್ತೀವಿ. ಸಮೀರ್ ಮೋದಿ ಆತ್ಮ ಎಷ್ಟು ಸಂತೋಷ ಆಗತ್ತೆ. ಆನಂದೋ ಬ್ರಹ್ಮ ಅಂತಾರಲ್ವಾ, ಹಂಗೆ ಇಷ್ಟು ಜನ ನಾನೊಂದು ಸಿಸ್ಟಮ್ ಅನ್ನ ಹುಟ್ಟಿ ಹಾಕಿದಕ್ಕೆ, ನೇರ ಮಾರುಕಟ್ಟೆ ತಂದಿದ್ದಕ್ಕೆ ಲಕ್ಷಾಂತರ ಜನ ಇವತ್ತು ಲೈಫ್ ಚೇಂಜ್ ಮಾಡ್ಕೊಂಡಿದಾರಲ್ಲ. ಲಕ್ಷಾಂತರ ಜನಗಳ ಮನೆಗೆ ದುಡ್ಡು ಹೋಗ್ತಿದೆಯಲ್ಲ, ಕಾರ್ ತಗೊಂಡಿದ್ದಾರೆ. ಅದೆಲ್ಲ ನಿಜವಾಗ್ಲೂ ಸರ್ ಪುಣ್ಯ ಸಂಪಾದನೆ. ಮಹಾನ್ ವ್ಯಕ್ತಿಗಳಿಗೆ, ಗ್ರೇಟ್ ಮಾಸ್ಟರ್ಸ್ ಮಾತ್ರ ಇದು ಸಾಧ್ಯ ಅನ್ನೋದಕ್ಕೆ ನಮ್ ಸಮೀರ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳ್ತಿದ್ರು. ಐ ಲವ್ ಯು ಸಮೀರ್ ಸರ್, ಐ ಲವ್ ಯು ಸಮೀರ್ ಸರ್ ಅಂತ. ಹಬ್ಬ, ಅದ್ಭುತದಲ್ಲಿ ಅದ್ಭುತ ಸರ್. ಅಷ್ಟು ಕಂಪ್ಲೀಟ್ ಆದ್ಮೇಲೆ ಅಗೈನ್ ಮತ್ತೆ ಶಾಪಿಂಗ್ ಹೋಗಿದ್ದು. ದುಬೈ ಅಂತ ಸಿಟಿಯಲ್ಲಿ ಕೂಡ ಕಲಿಕೆ ಎಷ್ಟಿದೆ ಅಂದ್ರೆ, ನಮ್ಗೆ ಅಲ್ಲಿ ಏರ್ಪೋರ್ಟಿಗೆ ಕರ್ಕೊಂಡು ಹೋಗ್ತಿದ್ದ ಮೆಟ್ರೋ ಟ್ರೈನ್ಗೆ ಡ್ರೈವರೇ ಇಲ್ಲ, ಎಲ್ಲ ಡ್ರೈವರ್ಲೆಸ್ ಟ್ರೈನ್ಗಳು. ಟೆಕ್ನಾಲಜಿ ಅಲ್ಲಿ ಕ್ಲೀನು, ಹಬ್ಬ. ಒಂದು ಆ ಬಿಲ್ಡಿಂಗು, ಮೇಂಟೆನೆನ್ಸು ನೋಡಿ. 200 ವರ್ಷಕ್ಕಾಗುವಷ್ಟು ಪೆಟ್ರೋಲಿಯಂ ಆಲ್ರೆಡಿ ಸೇಫ್ ಆಗಿದೆ. ನೀವಲ್ಲಿ ಯಾವುದೇ ಒಂದು ಬಿಸ್ನೆಸ್ ಮಾಡ್ತೀನಿ ಅಂದ್ರೂ 3% ಅವ್ರಿಗೆ ಕೊಡ್ಲೇಬೇಕಂತ. ಸಂತೋಷ್ ಸರು ಅವರು ನಮ್ಗೆ ಗೈಡ್ ಇದ್ರಲ್ಲ ಬಸ್ಸಲ್ಲಿ,
ಅವ್ರ ಜೊತೆ ಸಖತ್ ಇಂಟ್ರಾಕ್ಷನ್ ಮಾಡ್ತಿದ್ರು. ಇಲ್ಲಿ ವ್ಯವಸ್ಥೆ ಹೆಂಗೆ, ಜೀವನ ಹೆಂಗೆ, ಜನ ಹೆಂಗೆ, ಹೊರಗಡೆಯಿಂದ ಬಾಂಗ್ಲಾದೇಶ, ಪಾಕಿಸ್ತಾನದಿಂದ ಬಂದವ್ರು ಹೆಂಗ್ ಜೀವನ ರೂಪಿಸ್ಕೊತಾರೆ. ಅಲ್ಲಿ ಸ್ಟ್ರೀಟಲ್ಲಿ ಹೋಗ್ತಾ ಇದೀವಿ, ಸಂತು ಅಣ್ಣ, ಸಂತು ಅಣ್ಣ ಅಂತ ಯಾರೋ ಸಂತೋಷ್ ಸರಿಂದ ಬಂದು ಅವ್ರ ಊರು ಕಡೆಯವ್ರಂತೆ. ಅವ್ರ ಹತ್ರ ಒಂದ್ ಅರ್ಧ ಗಂಟೆ ಮಾಡಿ ಅವ್ರನ್ನ ಎನ್ರೋಲ್ ಮಾಡೇ ಬಿಟ್ರು ಹೋಗತ್ತಾಗ ಬಿಸ್ನೆಸ್ಸಿಗೆ. ಒಂದ್ 4-5 ಜನ ಸಿಕ್ರು ಅವ್ರ ಕಡೆಯವರು. ಎಲ್ರದ್ದು ಲಾಗಿನ್ ಆಯ್ತು ನೋಡಿ. ಅಷ್ಟ್ರ ಮಟ್ಟಿಗೆ ಬಿಸ್ನೆಸ್ಗೆ ಎನ್ರೋಲ್ ಮಾಡಿದ್ದಾಗ್ಲಿ, ಅವ್ರ ಕಡೆಯವ್ರು ಗುರ್ತಿಸೋಷ್ಟ್ರ ಮಟ್ಟಿಗೆ ಬೆಳೆದಿದ್ದಾರಲ್ಲ, ಸಂತೋಷ್ ಸರ್ ಆಗ್ಲಿ, ಮಂಜುನಾಥ್ ಶೆಟ್ಟಿ ಸರ್ ಆಗ್ಲಿ. ಅವ್ರ ಕಡೆಯವ್ರು ತುಂಬಾ ಜನ ದುಬೈಲಿದ್ದಾರೆ. ಅವ್ರ ಮಾವ ಏನೋ 20 ವರ್ಷದಿಂದಾನೂ ಇದ್ರಂತೆ. ದುಬೈ ಕಲ್ಚರು, ಆಮೇಲೆ ಹೆಣ್ಮಕ್ಳು ಎಷ್ಟು ಜನ ನಮ್ ಸದಾನಂದ್ ಬಂಗಾರ ತಗೊಂಡಿದ್ದು. ಮತ್ತೆ ಭಟ್ರು, ಸದಾನಂದ್ಗೆ ಮತ್ತೆ ಭಟ್ರು ನಂಗೆ ಸೆಕೆಂಡ್ ಡೇ ಬ್ರೇಕ್ಫಾಸ್ಟ್ ಅಲ್ಲಿ ಸಿಕ್ರು. ಎಲ್ಲರ ಜೊತೆ ಫೋಟೋ ತೆಗ್ಸ್ಕೊಂಡು, ಸದಾನಂದ್ ಒಳ್ಳೆ ಬಟ್ಟೆ ಹಾಕೋಬೇಕು, ಪ್ರತಿ ಕ್ಷಣ ಎಂಜಾಯ್ ಮಾಡ್ಬೇಕು. ಭಟ್ರಿಗೂ ಅಷ್ಟೇ, ಅವ್ರ ವೈಫ್ ಸ್ವಲ್ಪ ಶೈ ನೇಚರ್ ಅನ್ಸುತ್ತೆ. ಮೇಡಮ್ ಎಲ್ಲಾ ಎಂಜಾಯ್ ಮಾಡಿ ಎಲ್ಲ ಮರ್ತ್ಬಿಟ್ಟು ಅಂತ ಅವ್ರಿಗೆಲ್ಲ ಎಂಪವರ್ ಮಾಡಿದ್ದು. ಮತ್ತೆ ಮಂಜುನಾಥ್ ಶೆಟ್ಟಿ ಸರ್ಗೆ ಎಲ್ಲರನ್ನ ಪರಿಚಯ ಮಾಡ್ಕೊಟ್ಟಿದ್ದು. ಇದೆಲ್ಲ ನಮ್ ಟೀಮೇ ಸರ್, ಕೇರ್ಪೇಟೆ ಟೀಮ್ ಅಂತ ಹೇಳಿ. ನಿಜವಾಗ್ಲೂ ಸರ್, ಒಬ್ರು ನಾಗರತ್ನ ಮೇಡಮ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಂದ್ರೆ ಸ್ವಲ್ಪ ಅವ್ರಿಗೆ ಹೆಲ್ತ್ ಅಲ್ಲಲ್ಲೇ ಅಪ್ಸೆಟ್ ಆಗ್ತಿತ್ತು. ಗೋಲ್ಡ್ ಸೋಪ್ಗೆಲ್ಲ ನಾನು ನಾಗರತ್ನ ಮೇಡಮ್ ಎಲ್ಲ ಒಟ್ಟಿಗೆ ಹೋಗಿದ್ವಿ. ಇನ್ನೊಂದು ರಾಮಮೂರ್ತಿ ಸರ್ ಡೌನ್ ಲೈನ್ ಒಂದು ಹುಡುಗಿ ಇತ್ತು, ವಿಮಲಾ ಅಂತ ಏನೋ, ಅವಳು ನಮ್ ಜೊತೆನೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ಲು. ಎಲ್ರ ಜೊತೆ ಟೈಮ್ ಕಳೆದಿದ್ದೀನಿ ಸರ್. ಒಂದು ಅದ್ಭುತ ಅನುಭವ. ನಿಜವಾಗ್ಲೂ ಮೋದಿ ಕೇರಲ್ಲಿ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಅಂತ ಹೇಳ್ತಾರಲ್ಲ, ಎಲ್ಲರಲ್ಲಿ ಬೆರೆತು ಒಂದು ಕಲಿತು ಬೆಳೆಯೋದಕ್ಕೆ ಒಂದು ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಬಟ್ ಯಾರು ಮಿಸ್ ಮಾಡ್ಕೋಬಾರ್ದು. ಯಾರು ಯಾವ ಕಷ್ಟ ಇದೆ ಹೋರಾಟ. ಅವರು ಇನ್ನೊಂದು ಹೇಳಿದ್ರು, ಯಾರು ಮಧುಸೂದನ್ ಶೆಟ್ಟಿ ಸರ್ ನನಗೆ ಎಷ್ಟು ಡ್ರೀಮ್ ಬಿಲ್ಡ್ ಮಾಡಿದ್ರಂದ್ರೆ, ಸಖತ್ ಟೈಮ್ ಸ್ಪೆಂಡ್ ಮಾಡಿದೆ ನಾನು ಅವ್ರ ಜೊತೆ. ಆ ಯಾವ್ದೋ ಒಂದು ಫಾರಿನ್ ಟ್ರಿಪ್ಪು, ಅವರು ಫಸ್ಟ್ ಟೈಮ್ ಫಾರಿನ್ ಟ್ರಿಪ್ ಹೋದ್ಮೇಲೆ ನೆಕ್ಸ್ಟ್ ಅಲ್ಲೇ ಡಿಕ್ಲೇರ್ ಮಾಡಿದ್ರಂತೆ, ನೆಕ್ಸ್ಟ್ ಫಾರಿನ್ ಟ್ರಿಪ್ ಅಲ್ಲಿ ಖಂಡಿತ ನಾನು ಇರ್ತೀನಿ ಅಂತ. ಅವಾಗ ನಂಗೆ ಟೀಮು ಇರ್ಲಿಲ್ಲ, ಬಿಸ್ನೆಸ್ ಅಲ್ಲೂ ಸೀರಿಯಸ್ ಆಗಿರ್ಲಿಲ್ಲ. ನೆಕ್ಸ್ಟ್ ಕಂಪನಿ ಯಾವತ್ತು ಆಫರ್ ಇವಾಗ ನಮಗೆ ಶ್ರೀಲಂಕಾ ಕ್ರೈಟೀರಿಯಾ ಕೊಟ್ಟಿದ್ದಾರೆ, ಅದೇ ತರ ಕಂಪನಿ ಮುಗಿಸುತ್ತಲ್ವಾ, ಈಗ ಅಕ್ಟೋಬರಿಗೆ ಮುಗೀತಂದ್ರೆ ಮುಗೀತು ನಮ್ದು. ಆದ್ರೆ ಆ ವರ್ಷದಲ್ಲಿ ಏನೋ 1 ಮಂತ್ ಎಕ್ಸ್ಟೆಂಡ್ ಆಗಿತ್ತಂತೆ. ಮತ್ತೆ ದುಬೈ ಟ್ರಿಪ್ ನಾನು ಕ್ವಾಲಿಫೈ ಆದೆ. 30,000 PGBV ಏನೋ ಕಡಿಮೆ ಇತ್ತು. ಅಂದ್ರೆ ನೀವು ಎಷ್ಟು ಸಬ್ ಕಾನ್ಶಿಯಸ್ ಮೈಂಡಿಗೆ ಫೀಡ್ ಮಾಡ್ತೀರಾ, ಡಿಕ್ಲೇರ್ ಮಾಡ್ತೀರಾ, ಖಂಡಿತ ವರ್ಕ್ ಆಗುತ್ತೆ. ನೆಕ್ಸ್ಟ್ ಮಂಜು ಸರ್ ನಾನು ನೋಡ್ತೀವಿ, ಮೇ ತಿಂಗಳಲ್ಲಿ ಮತ್ತೆ ನಾನು ದುಬೈ ಕ್ವಾಲಿಫೈ ಆಗಿದ್ದೆ. ಸೊ ಡ್ರೀಮ್ ಮೈಂಡ್ ಮೈಂಡ್ ಸೆಟ್ ಮಾಡಿ ಅದಕ್ಕೆ ವರ್ಕ್ ಮಾಡ್ಬೇಕು ಅಷ್ಟೇ. ಆಮೇಲೆ ನಿಷ್ಕಲ್ಮಶವಾಗಿ ವರ್ಕ್ ಮಾಡ್ಬೇಕು. ಇದಾಗತ್ತಾ ಹೋಗುತ್ತಾ ಡೌಟ್ ಇರಬಾರ್ದು ಅಂತ. ಅಷ್ಟ್ರ ಮಟ್ಟಿಗೆ ವರ್ಕ್ ಮಾಡಿದ್ರೆ ಎಲ್ಲವೂ ಸಾಧ್ಯ ಆಗತ್ತೆ ಅಂತ. ಅಕ್ಷಿದತ್ತ ಟೀಮ್ ನೋಡಿ ಎಷ್ಟು ಖುಷಿ ಆಯ್ತು ಸರ್. ಅಂದ್ರೆ ಆ ಡ್ರೆಸ್ ಸೆನ್ಸು, ಆ ಮೇಕಪ್, ಒಂದು ಅಷ್ಟು ಬಿಸಿಲಲ್ಲಿದ್ರು ಒಂಚೂರು ಮೇಕಪ್ ಶೇಡ್ ಆಗ್ತಿರ್ಲಿಲ್ಲ ಮೇಡಮ್. ಅಷ್ಟ್ರು ಅಂದ್ರೆ ನಾವಿನ್ನೂ ಕಲಿಕೆ ಅನ್ನೋದು ನಿರಂತರ ಬಿಡಿ. ಆದ್ರೆ ಪ್ರತಿದಿನ 1% ಗ್ರೋತ್ ಆದ್ರೂನು, ಮೈಕ್ರೋ ಲೆವೆಲ್ ಅಲ್ಲಿ ನಾವು ಗ್ರೋತ್ ಆದ್ರೂನು, ಇನ್ನು 2 ರಿಂದ 3 ವರ್ಷದಲ್ಲಿ ಖಂಡಿತ ಉನ್ನತ ಮಟ್ಟಕ್ಕೆ ಹೋಗ್ತೀವಿ. ನಮ್ದು ಒಂದು ಸಾಮ್ರಾಜ್ಯ ಬರುತ್ತೆ. ಆ ಬಿಗ್ಗೆಸ್ಟ್ ಡ್ರೀಮು, ನಾನಿನ್ನು 1 LPB 2 LPB ಅಂತಿದ್ದೆ, ಈಗ 5 ಲಕ್ಷ ಚೆಕ್ ಅಲ್ಲಿ ಇರ್ಬೇಕು. 5 ಲಕ್ಷ ಕ್ಲಬ್, GRDD ಟೈಟಲ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಫೋಕಸ್ ಮಾಡ್ತಿದ್ರು ಗೊತ್ತಾ. ಟೈಟಲ್ ಚೆಕ್ ಅಂತ. ನಿಜವಾಗೂ ಅದನ್ನ ನಾವು LTE ಬೇಸ್ ಮೇಲೆ ನಾನು ಕಟ್ಟಬೇಕು ಅನ್ನೋದು ನನಗೆ ಮೈಂಡ್ ಸೆಟ್ ಆಯ್ತು ಸರ್. ಯಾವತ್ತು ಫ್ರಂಟ್ ಸೀಟಲ್ಲೇ ಕುತ್ಕೋಬೇಕು ಮೇಡಮ್, ಅದು ನಿಮ್ ಮೈಂಡ್ ಸೆಟ್ ಇರಬೇಕು, ತಿಳ್ಕೊಳ್ಳಿ. ಯಾವಾಗ ಆ ಫೈನಾನ್ಷಿಯಲ್ ಇಯರ್ ಅಲ್ಲಿ ಯಾರ್ದು ಹೈಯೆಸ್ಟ್ ಚೆಕ್ ಇರುತ್ತೆ ಅದ್ರ ಪ್ರಕಾರ ಕಂಪನಿ ಸೀಟ್ ಅರೇಂಜ್ಮೆಂಟ್ ಮಾಡುತ್ತೆ ಗೊತ್ತಾ ನಿಮ್ಗೆ. ಇದೆಲ್ಲ ನಿಮಗೆ ಗೊತ್ತಿರ್ಬೇಕು. ನಾನು ಎಲ್ಲಿದ್ದೀನಿ, ಎಷ್ಟು ದೂರ ಹೋಗ್ಬೇಕು, ಮುಂದಕ್ಕೆ ಸೋಫಾ ತನಕ ಹೋಗ್ಬೇಕು ಅಂದ್ರೆ ನಾನು ಎಷ್ಟು ಕೆಲಸ ಮಾಡ್ಬೇಕು ಅನ್ನೋದು ಅರಿವಿರ್ಬೇಕು. ಭಯಂಕರ ರಿಯಲೈಸ್ ಮಾಡಿಸಿದ್ರು ಸರ್. ಈ ಟ್ರಿಪ್ಪು ನನಗೆ ಮಹತ್ತರ ತಿರುವು ಕೊಡ್ತು ನನ್ನ ಆಲೋಚನೆಗಳಿಗೆ, ನನ್ನ ಬಿಸ್ನೆಸ್ ಪ್ರೀತಿಗೆ. ಮುಂಚೆನೂ ಇಷ್ಟು ಪ್ರೀತಿಯಿಂದ ನಾನು ಮಾಡ್ತಾ ಇದ್ದೀನಿ ಹಗಲು ರಾತ್ರಿ. ಇನ್ನ ಸ್ಟ್ರಾಟಜಿ ಗೊತ್ತಾಯ್ತು, ಪ್ಲಾನು, ಸ್ಟ್ರಾಟಜಿ, ಸಬ್ ಕಾನ್ಶಿಯಸ್ ಮೈಂಡು, ಇನ್ನ ನಾವು ಯಾವ ರೀತಿ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕು ಅನ್ನೋದು. ಅನ್ಲಿಮಿಟೆಡ್ ಫನ್ ಬರೋವರ್ಗುನು ಖುಷಿ ಖುಷಿ. ನಿಜವಾಗೂ ನಮ್ಮ ಅಪ್ಪಾಜಿ ಮಾತ್ರ ತುಂಬಾ ಆತ್ಮತೃಪ್ತಿ ಪಡ್ತು. ಹೇಳ್ತಿತ್ತು, ಇನ್ಯಾರಿಗೆ ಹೇಳ್ಬೇಡವಾ ನಿನ್ ದುಡ್ಡುಗೆ, ನಾನು 1 ಲಕ್ಷ ಬಿಸ್ನೆಸ್ ಟ್ರಿಪ್ಗೆ ಅಂತ ಎತ್ತಿಟ್ಬಿಡ್ತೀನಿ. ನೆಕ್ಸ್ಟ್ ಶ್ರೀಲಂಕಾಗೂ ನಾನು ಬರ್ತೀನಿ. ನಿನ್ನೆ ಎಲ್ಲರಿಗೂ ಫೋನ್ ಮಾಡಿ ಹೇಳ್ತಿತ್ತು, ಸಾಯೋದ್ರೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅನ್ನಂಗೆ ದುಬೈ ನೋಡೇ ಸಾಯ್ಬೇಕು ಮನುಷ್ಯ ಆಗಿ ಹುಟ್ಟಿದ್ಮೇಲೆ ಅಂತ. ನೋಡಿ ಅಷ್ಟೇ ನಾನು ಕೊಡಕ್ಕಾಗೋದು ನಮ್ಮ ತಂದೆಗೆ. ಇನ್ನೇನ್ ಪ್ರೀತಿ ಕೊಡಕ್ಕಾಗದು ನಾವು. ಅವ್ರ ಖುಷಿ ಆಯ್ತಲ್ವಾ, ಅವ್ರ ಆತ್ಮ ಸಂತೋಷ ಆಯ್ತಲ್ವಾ. ನಮ್ಮ ಅಮ್ಮನೂ ಫೀಲ್ ಮಾಡ್ಕೊತಿದ್ರು, ಅಯ್ಯೋ ನನಗೆ ಕೈ ಫ್ರಾಕ್ಚರ್ ಆಗ್ಲಿಲ್ಲ ಅಂದ್ರೆ ನಾನು ಬರ್ತಿದ್ದೆ. ನಮ್ಮ ಫೋಟೋಸ್ ನೋಡೇ ಅಷ್ಟು ಜನ ಇನ್ಸ್ಪೈರ್ ಆಗಿದ್ದಾರೆ ಸರ್. ಅಯ್ಯೋ ಹೋಗ್ಬೇಕಿತ್ತು, ಮಾಡ್ಬೇಕಿತ್ತು ಅಂತ. ಮತ್ತೆ ನನ್ನ ಟೀಮ್ ಇವತ್ತು 10 ಗಂಟೆಗೆ ಕಾಲ್ ಇಟ್ಟಿದ್ದೀನಿ, ರೀಕ್ರಿಯೇಷನ್ ಮಾಡ್ತೀನಿ. ನಮ್ಮ ಪ್ರಹ್ಲಾದ್ ಸರ್, ಗಿರಿರಾಮ್ ಮೋಹನ್ ಎಲ್ಲರೂ
ಸೊ ಇನ್ನೊಂದು ಗೊತ್ತಾ, ಆ ತಂದೆ ತಾಯಿಗೆ ಎಷ್ಟೋ ಜನ ರೆಸ್ಪೆಕ್ಟ್ ಕೊಡಲ್ಲ, ಮಾತಾಡ್ಸಲ್ಲ, ಎಲ್ಲೂ ಕರ್ಕೊಂಡ್ ಹೋಗಲ್ಲ. ನಮ್ಮ ರಶ್ಮಿ ಅಂತಿದ್ದಾಳೆ ಶಾಗ್ಲೆ ಹುಡುಗಿ, ಸರ್ಗೆ ಗೊತ್ತು. ಅಕ್ಕ ನಿನ್ನನ್ ನೋಡಿ ಕಲಿಬೇಕು ಕಣಕ್ಕ, ತಂದೆ ತಾಯಿನ ಹೆಂಗ್ ಕರ್ಕೊಂಡ್ ಹೋಗ್ಬೇಕು, ಎಷ್ಟು ಪ್ರೀತಿ ಕೊಡ್ಬೇಕು ಅಂತ. ಅಂದ್ರೆ ಎಷ್ಟೋ ಜನಗಳಿಗೆ ಪೇರೆಂಟ್ಸ್ಗೆ ನಾವು ಈ ಫೀಲ್ ಕೊಡ್ಬೇಕು ಅನ್ನೋದು ಡ್ರೀಮ್ ಬಿಲ್ಡ್ ಆಗಿದೆ. ಅದು ನನಗೆ ಗೊತ್ತೇ ಇಲ್ಲ, ಇವರೆಲ್ಲ ಫೋನ್ ಮಾಡಿ ವಿಶ್ ಮಾಡಿದಾಗ ಗೊತ್ತಾಗ್ತಾ ಇದೆ. ಪದ್ಮಾ ರವಿ ಅಂತ ಇದಾರಲ್ವಾ ಸರ್, ಅವ್ರು ಹೇಳ್ತಿದ್ರು, ನೋಡಿ ನಮ್ ತಂದೆ ಎಷ್ಟು ಆಸೆ ಪಡೋರು, ನಮ್ ತಂದೆ ಏನೋ ನೋಡ್ದಂಗೆ ಸತ್ತೋದ್ರು, ನಿಂಗೆ ಡಿ.ಜಿ.ಎನ್. ನಾಗೇಂದ್ರಪ್ಪ ಮಾಸ್ಟರ್ ನೋಡಿದ್ರೆ ಖುಷಿ ಆಗುತ್ತೆ, ಸಾಯೋದ್ರೊಳಗೆ ಎಲ್ಲ ಒಂದು ಅನುಭವ ಅಷ್ಟೇ, ಆತ್ಮ ಅನುಭವ ಪಡ್ಕೋಬೇಕು ಅಂತೀವಲ್ಲ, ಹಂಗೆ ಒಂದು ಅನುಭವ ಪಟ್ಟು ಸತ್ರು, ನಿಮ್ ಫಾದರ್ ನೋಡಿ ಖುಷಿ ಆಯ್ತು, ನಮ್ ತಂದೆ ನೋಡಿ ಖುಷಿ ಆಯ್ತು ಅಂತಂದಾಗ ನನಗೆಲ್ಲ ಒಂದು ತೃಪ್ತಿ ಸರ್. ಖಂಡಿತ ಈ ಅವಕಾಶ ಬೇರೆ ಟ್ರಾವೆಲಿಂಗ್ ಎಲ್ಲ ಇದ್ರಲ್ಲಿ ಕರ್ಕೊಂಡು ಹೋಗ್ಬೋದು, ಆದ್ರೆ ನಮ್ ತಂದೆಗೆ ಅಯ್ಯೋ ರಾಜು ಸರ್ ಚಿಕ್ಕಪ್ಪ ಅಂತ ಎಷ್ಟು ಜನ ಬಂದು ಫೋಟೋ ತೆಗ್ಸ್ಕೊಳ್ಳೋದು, ಮಾತಾಡೋದು, ನಮಸ್ಕಾರ ಮಾಡೋದು, ಎಷ್ಟು ಜನ ಸೆಲ್ಫಿ ತಕ್ಕೊಳ್ಳೋದು, ಅವ್ರಿಗೆ ಅದು ಎಷ್ಟು ಖುಷಿ ಕೊಡ್ತಿತ್ತು ಅಂದ್ರೆ ಅದು ಹೇಳಕ್ ಆಗಲ್ಲ ನಿಜವಾಗೂ. ಇದೆಲ್ಲ ಈ ರೆಸ್ಪೆಕ್ಟ್, ಈ ಪ್ರೀತಿ, ಈ ನಿಷ್ಕಲ್ಮಶವಾದ ಹೃದಯದಿಂದ ಒಬ್ರನ್ನ ಟ್ರೀಟ್ ಮಾಡೋದು ಖಂಡಿತ ಮೋದಿ ಕೇರಲ್ ಬಿಟ್ರೆ ಬೇರೆ ಎಲ್ಲೂ ಸಿಗಲ್ಲ ಸರ್. ಒಂದು ಕುಟುಂಬದಲ್ಲೇ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಒಂದು ಸ್ನೇಹಿತರು ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ. ನಿಜವಾಗ್ಲೂ ನನಗೆ ಗಿರಿರಾಮ್ ಮೋಹನ್ ಸರ್ ಫೋನ್ ಮಾಡಿದ್ರು, ಮೇಡಮ್ ಒಂದು ಅತೀವ ಫೋಟೋ ಶೇರ್ ಮಾಡಿದ್ದೀನಿ ನೋಡಿ, ನನ್ನ ಹತ್ರ ಇರೋ ಒಂದಿಷ್ಟು ಫೋಟೋ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಕಂಟಿನ್ಯೂ. ಒಂದು ಯಶಸ್ಸನ್ನ ಅತೀವವಾಗಿ ಸಂತೋಷ ಪಡೋದು ಯಾರು ಅಂತಂದ್ರೆ ತಂದೆ ತಾಯಿ ಅಂತೆ. ಮತ್ತೆ ನನಗೆ ವಿದ್ಯೆ ಕಲಿಸಿರ್ತಾರಲ್ಲ ಗುರು, ಅದು ನಿಜವಾಗೂ ನಮ್ಮ ಯಶಸ್ಸನ್ನ ಖುಷಿ ಪಡೋರು ನಮ್ಮ ಅಪ್ಲೈನ್ಸ್. ನಮ್ಗೆ ಅವಕಾಶ ಕೊಟ್ಟ ನಮ್ಮ ಅಪ್ಲೈನ್ಸ್ ಖುಷಿ ಪಡ್ತಾರೆ, ನಮ್ಮ ತಂದೆ ತಾಯಿ ಖುಷಿ ಪಡ್ತಾರೆ, ನಮ್ಮ ಕುಟುಂಬದವರು ಗಂಡ ಹೆಂಡತಿ ಚೆನ್ನಾಗಿದ್ದು ಗಂಡ ಹೆಂಡತಿ ಶ್ರೇಯಸ್ಸನ್ನ ಬಯಸೋರು ಇದ್ರೆ ಖುಷಿ ಪಡ್ತಾರೆ, ಇಲ್ಲ ಅಂದ್ರೆ ಅಲ್ಲೂ ಫ್ರಿಕ್ಷನ್ ಇರುತ್ತೆ ಖಂಡಿತ. ನನ್ನ ವಿಷಯದಲ್ಲಿ ರುದ್ರೇಶ್ ಅವರು ತುಂಬಾ ಖುಷಿ ಪಟ್ರು, ಮಕ್ಕಳು ಎಲ್ರು ಕೂಡ ಅದೇ ಅಂದಿದೀವಿ, ಫ್ಯಾಮಿಲಿ ಟ್ರಿಪ್ ಹೋಗೋಣ ನೆಕ್ಸ್ಟ್ ಎಲ್ಲ ಅಂತ. ಒಂದು ಸಾರ್ಥಕದ ಭಾವ ಸರ್. ಮೋದಿ ಕೇರಲ್ಲಿ ನಾನು ಅತಿ ದೊಡ್ಡ ಚೆಕ್ ತಗೊಳ್ಳದೆ ಇರ್ಬೋದು, ಅಲ್ಲಿ ಅಷ್ಟು ಜನ ಲೀಡರ್ಸು ನಮ್ಮ ವ್ಯಕ್ತಿತ್ವನ ಗುರುತಿಸಿ ಒಂದ್ ಒಳ್ಳೆ ಫ್ಲೋ ಅಲ್ಲಿ ಇದ್ದೀರಾ. ರಾಜು ಸರ್, ವಿಜಯ್ ಸರ್ ಗರಡಿಯಲ್ಲಿ ನೀವು ಪಳಗ್ತಾ ಇದ್ದೀರಾ, ನಿಮ್ ವ್ಯಕ್ತಿತ್ವ ವಿಕಸನ ಆಗ್ತಾ ಇದೆ. ಒಂದು ಪಾಪ ಇದನ್ನ ಹೊಗಳ್ಕೊಳಕ್ ನಾನು ಹೇಳ್ಬಾರ್ದು ಆಕ್ಚುಲಿ, ಆದ್ರೂ ಹೇಳ್ತಾ ಇದ್ದೀನಿ, ನೀವೆಲ್ಲ ನಮ್ಮ ಒಂದು ಫಸ್ಟ್ ಸರ್ಕಲ್ ಅಂತ. ಮಂಜುನಾಥ್ ಶೆಟ್ಟಿ ಸರ್ ಹೇಳ್ತಿದ್ರು, ಮೇಡಮ್ ನಾವು ತುಂಬಾ ಜನ 3 ಲಕ್ಷ 5 ಲಕ್ಷ ಚೆಕ್ನ ತಗೊಳ್ಳೋ ಡೌನ್ ಲೈನ್ಸ್ ಇದ್ದಾರೆ, ಟೈಟ್ಲ್ ಕೊಟ್ಟಿರೋ ಡೌನ್ ಲೈನ್ಸ್ ಇದ್ದಾರೆ, ಆದ್ರೆ ನಿಮ್ ತರ ಆಟಿಟ್ಯೂಡು, ನೀವು ಬಿಲ್ ಗೇಟ್ಸ್ ಬುದ್ಧ ತರ ರೆಡಿ ಆಗ್ತಿದ್ದೀರಾ, ವಿಜಯ್ ಸರ್ ರಾಜು ಸರ್ ತರ. ಈ ತರ ಒಳಗಡೆಯಿಂದ ಒಬ್ಬ ವ್ಯಕ್ತಿತ್ವನ ವಿಕಸನ ಮಾಡ್ಕೊಂಡು ಬಿಸ್ನೆಸ್ ಕಟ್ಟೋರು 1000 ಡೌನ್ ಲೈನ್ ಸಿಗಲ್ಲ ಮೇಡಮ್. ಇದು ಸಿಕ್ಕಿದೆ ರಾಜು ಸರ್, ವಿಜಯ್ ಸರ್ಗೆ. ನೆಕ್ಸ್ಟ್ ಡಿ.ಜಿ ಫ್ಯಾಮಿಲಿಯ ನೆಕ್ಸ್ಟ್ ಜನರೇಷನ್ಗೆ ನೀವು ಒಬ್ಬ ದೊಡ್ಡ ಲೀಡರ್ ಆಗಿ ರೆಡಿ ಆಗ್ಬೇಕು. 5 ವರ್ಷ ಏನ್ ಕಲ್ತಿದ್ದೀರಿ, ಬೇಸ್ಮೆಂಟ್ ರೆಡಿ ಆಗಿದೆ, ನೆಕ್ಸ್ಟ್ ಫ್ಲೋರ್ ಕಟ್ತಾ ಹೋಗ್ಬೇಕು. ಖಂಡಿತ ಕಟ್ತೀರಾ, ಒಂದ್ ಒಳ್ಳೆ ಮೆಂಟರಿಂಗ್ ಅಲ್ಲಿ ಇದ್ದೀರಾ, ನಿಮ್ ಕೈಲಿ ಆಗುತ್ತೆ. ಒಂದು ಲೇಡಿ ಈ ತರ ಮಾಡ್ಲೇಬೇಕು ಸಾಧನೆ. ಮೋದಿ ಕೇರ್ಗೆ ನಿಮ್ಮಂತವ್ರು ಬೇಕು ಮೇಡಮ್. ಯಾಕೆ ಅಂತಂದ್ರೆ ನಿಮ್ಮನ್ನ ನೋಡಿ ತುಂಬಾ ಜನ ಇನ್ಸ್ಪೈರ್ ಆಗಿ ಎಷ್ಟೋ ಜನ ಹೆಣ್ಮಕ್ಳು ಆಚೆ ಬಂದು ಬದುಕನ್ನು ಕಟ್ಕೋತಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ದ ಬಿಸ್ನೆಸ್. ಯಾರೋ ಮಾಡೋದಕ್ಕೂ ನೀವು ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ, ಬಟ್ ನೀವು ಒಂದು ವರ್ಗದ ಜನಗಳಿಗೆ ಉದಾಹರಣೆ ಆಗ್ತೀರಾ ಅನ್ನೋದನ್ನೆಲ್ಲ ಹೇಳಿದ್ರು ಸರ್. ಖುಷಿ ಆಯ್ತು ಅವರ ಒಂದು ಅಪ್ಸ್ ಅಂಡ್ ಡೌನ್ಸ್, ಬಿಸ್ನೆಸ್ ಎಷ್ಟು ಜಾಲಿಯಾಗಿ ಅವರು ಎಂಜಾಯ್ ಮಾಡ್ತಾರೆ. ಫೋಟೋ ಆಮೇಲೆ ಮಂಜುನಾಥ್ ಶೆಟ್ಟಿ ಸರ್ಗೆ ಯಾವ ಆಂಗಲ್ ಅಲ್ಲಿ ಫೋಟೋ ತೆಗಿಬೇಕು, ಎಲ್ಲಿ ತೆಗಿಬೇಕು, ನಾನು ಒಬ್ಬ ಹೀರೋ ತರ ಕಾಣ್ಬೇಕು, ಅದೆಲ್ಲ ಇರ್ಬೇಕು. ಆ ಒಬ್ಬ ಲೀಡರ್ ಮೆಟೀರಿಯಲ್ಗೆ ಒಂದು ಫೋಟೋ ತೆಗಿಯೋದು ಕೂಡ ಎಷ್ಟು ಪರ್ಫೆಕ್ಷನ್, ವಿಡಿಯೋ ಮಾಡ್ಸೋದು ಎಷ್ಟು ಪರ್ಫೆಕ್ಷನ್, ಎಷ್ಟು ಫ್ಯಾನ್ ಫಾಲೋವರ್ಸ್ ನ ಕ್ರಿಯೇಟ್ ಮಾಡಿದ್ದಾರೆ, ಟೀಮು, ರೆಸ್ಪೆಕ್ಟು, ಟೀಮ್ ಜೊತೆ ಹೋಗೋದು. ಯಶೋಧ ಮೇಡಮ್ ನಂತೂ ಒಂದು ಮಗಳ ತರ ಕೇರ್ ಮಾಡೋರು ಗೊತ್ತಾ, ಅವರು ನನ್ನ ಫ್ರಂಟ್ ಲೈನ್ ಮೇಡಮ್ ಇವರು. ಅಂತ ಅಂದ್ರೆ ನೋಡಿ, ಆ ತಂದೆ ಪ್ರೀತಿ ಕೊಡೋದು ಅಪ್ಲೈನೆ ಅಂತ ನನಗೆ ಗೊತ್ತಾಯ್ತು. ಎಷ್ಟು ಗೊತ್ತಾ ಸರ್ ಆ ಪ್ರೀತಿ, ಕೇರ್ ಮಾಡೋದು, ಟೀಮ್ನ ತಮಾಷೆ ಮಾಡೋದು, ಅದು ಪದಗಳಲ್ಲಿ ಹೇಳಿದ್ರೆ ಗೊತ್ತಿಲ್ಲ. ಮಸಾಲೆ ದೋಸೆನ ತಿಂದು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಲ್ವಾ, ಹಂಗೆ. ಇವ್ರೆ ನೋಡಿ ಜಗತ್ ಸರ್ ಅಂತ, ಇವ್ರ ವೈಫ್ ಟೀಚರ್ ಆಗಿದ್ರಂತೆ, ಇವಾಗ ಫುಲ್ ಟೈಮ್ ಆಗಿ ಗಂಡ ಹೆಂಡತಿ ಇಬ್ರು ಸೀರಿಯಸ್ ಆಗಿ ಬಿಸ್ನೆಸ್. ಇವರು ಸಾಫ್ಟ್ವೇರ್ ಕಂಪ್ನಿ ಹೆಡ್ ಇವರು, ನನ್ನ ಬೆಸ್ಟ್ ಫ್ರೆಂಡ್ ಇವರು. 18 ವರ್ಷ ಸಾಫ್ಟ್ವೇರ್ ಕಂಪ್ನಿ ಹೆಡ್ ಆದವರು, ಫುಲ್ ಟೈಮ್ ಮೋದಿ ಕೇರ್ ಅಂಡ್ BMW ಕಾರ್. ಅವರು ಜಿಮ್ ಅಲ್ಲೂ ಸಿಕ್ಕಿದ್ರು ಅಣ್ಣ ನನಗೆ, ಮತ್ತಲ್ಲಿ ಫೋಟೋ ತೆಗೆಸ್ಕೊಂಡು ಅವರು ಮೆಸೇಜ್ ಹಾಕಿದಾರೆ, ನಿಮ್ಗೆ ಸ್ಕ್ರೀನ್ ಶಾಟ್ ಹಾಕಿದೀನಿ. ಅವರು ನನ್ನ ನೋಡಿದ ತಕ್ಷಣ ಎಷ್ಟು ಹೇಳಿದ್ರಂದ್ರೆ, ಖಂಡಿತ ನೀವು ಬಿಸ್ನೆಸ್ ನ ಯಾರು ಫೀಲ್ ಮಾಡ್ತಾರೆ ಅವ್ರಿಗೆ ಬಿಸ್ನೆಸ್ ಒಲಿಯುತ್ತೆ ಅಂತ. ಆ ಫೀಲಿಂಗ್ಸ್ ಅಲ್ಲಿ ಬಿಸ್ನೆಸ್ ಡ್ರೈವ್ ಆಗೋದು ಎಮೋಷನ್ಸ್ ಅಂಡ್ ಫೀಲಿಂಗ್ಸ್ ಇಂದ ಅಂತ ಹೇಳಿದ್ರು ಅವರು. ಒಬ್ಬ ಡೌನ್ ಲೈನ್ ನಿಮ್ಮನ್ನ ಇಷ್ಟ ಪಡ್ಬೇಕು, ನಿಮ್ ಟೀಮ್ ಅಲ್ಲಿ ಇರ್ಬೇಕು, ನಿಮ್ ಜೊತೆ ಕೆಲಸ ಮಾಡ್ಬೇಕು ಅನ್ನೋ ಫೀಲ್ ಕೊಟ್ಟಿದ್ದೀರಾ ನೀವು ಅಂತ ಕೇಳ್ತಾ ಇದ್ರು ಅವರು. ನಿಮ್ಗೆ ಆ ಫೀಲ್ ಇದ್ರೆ ಖಂಡಿತ ಟೀಮ್ ಬರುತ್ತೆ ಅಂತ. ಖುಷಿ ಕೊಡ್ಬೇಕು ಟೀಮ್ಗೆ, ಅವ್ರನ್ನ ಪ್ರೀತಿಸ್ಬೇಕು, ಗೌರವಿಸ್ಬೇಕು, ಅಪ್ರಿಶಿಯೇಟ್ ಮಾಡ್ಬೇಕು.
ಕೆಲಸ ಹೇಳ್ಕೊಡ್ಬೇಕು. ಹೇಳಿದ್ರು ಸರ್. ಅರ್ಧ ಗಂಟೆ ಮಾತಾಡಿದೀನಿ. ಇನ್ನು ಬರ್ದಿದ್ದೀನಿ, 5 ಪೇಜ್ ಬರ್ಕೊಂಡ್ ಬಂದೆ. ಯಾವ ಲೀಡರ್ ಇಂದ ನನಗೆ ಏನ್ ಪಾಯಿಂಟ್ ತಗೊಳಕಾಯ್ತು, ಮಧುಸೂದನ್ ಸರ್ ಇಂದ ಏನ್ ತಗೊಳಕಾಯ್ತು, ಸಂತೋಷ್ ಶೆಟ್ಟಿ ಸರ್ ಕಡೆಯಿಂದ ಏನ್ ತಗೊಳಕಾಯ್ತು, ಯಾಕೆ ಲೀಡರ್ಗಳು ಅಚೀವ್ ಆಗ್ತಾರೆ, ಅವ್ರ ಮೈಂಡ್ ಸೆಟ್ ನೋಡಿ. ಇವ್ರಂತೂ ಎಷ್ಟು ಚಂದ ಮಾತಾಡಿದ್ರು ಅಂದ್ರೆ ಸರ್, ಅವ್ರ ಹೆಸರೇನ್ ಸರ್? ಪಮ್ಮಾರ್ ಏನೋ ಪಿ ಇಂದ ಸ್ಟಾರ್ಟ್ ಆಗುತ್ತೆ. ಪರ್ಮಾರ್, ಜಿತೇಂದ್ರ ಪರ್ಮಾರ್. ಜಿತೇಂದ್ರ ರಾಜಭಯ ಸಾಂಗ್ ಆಡಿದ್ದಾರೆ, ಮೋದಿಕೇರ್ ಸಾಂಗ್ ಆಡಿದ್ದಾರೆ, ಎಲ್ಲರೂ ಕೇಳಿಸ್ಕೊಳ್ಳೇಬೇಕನ್ನು. ನಾನು ಲೀಡರ್ಸ್ ಸತ್ಸಂಗ್ ಗ್ರೂಪ್ಗೆ ಬಂದು ಬರುವಾಗ ನಾನು ಹೇಳ್ದೆ ತುಂಬಾ ಚೆನ್ನಾಗಿತ್ತು ಸರ್ ಅಂತ. ಅವರು ಬನ್ನಿ ಫೋಟೋ ತೆಗೆಸ್ಕೊಳ್ಳೋಣ ಅಂತ, ಅವರು ಫೋಟೋ ಅವ್ರ ಮೊಬೈಲ್ ಅಲ್ಲೂ ತೆಗೆಸ್ಕೊಂಡ್ರು ಅಣ್ಣ. ಭಯಂಕರ ಟೆಸ್ಟಿಮೋನಿ ಇವ್ರದನು. ಆಮೇಲೆ ಎಲ್ಲ ಅವ್ರ ಏಜ್ಡ್ ಯಾರೋ ಒಂದು ಕಪಲ್ ಇದ್ರು, ಅವ್ರು ಎಲ್ಲ ಸಾಕಷ್ಟು ಫೋಟೋಸ್ ಇನ್ನು ಕಳ್ಸಿಲ್ಲ. ಥ್ಯಾಂಕ್ ಯು ಅಣ್ಣ. ತುಂಬಾ ಖುಷಿ. ನಾವ್ ಅದೇ ನೆಕ್ಸ್ಟ್ ಟ್ರಿಪ್ ಅಲ್ಲೆಲ್ಲ ನಾವ್ 6 ಜನ ಟೀಮ್ ವರ್ಕು. ರಾಜಣ್ಣ ಇರ್ಲೇಬೇಕು ನಮ್ ಜೊತೆ ಅಣ್ಣ, ನೀವ್ ಎಲ್ಲೂ ಮಿಸ್ಸೇ ಆಗಂಗಿಲ್ಲ. ಅವರೆಲ್ಲ ಅವ್ರ ಟೀಮ್ ಕರ್ಕೊಂಡ್ ಹೋಗುವಾಗ ಅದೇ ಫೀಲ್ ಮಾಡ್ತಿದ್ದೆ, ಅಯ್ಯೋ ರಾಜಣ್ಣ ಇದ್ದಿದ್ರೆ ಹಿಂಗಿರ್ತಿತ್ತು ಹಂಗಿರ್ತಿತ್ತು ಅಂತ. ನೀವು ನಾವೆಲ್ಲ ಒಟ್ಟಿಗೆ ಹೋಗ್ಬೇಕು ಈಗ ನೆಕ್ಸ್ಟ್ ಎಲ್ಲ. ನೋಡಿ ಈ ಫೋಟೋ ಪಿಕ್ಚರ್ ಆಫ್ ದ ಡಿಕೇಡ್ ಅಂತ ರಾಘವೇಂದ್ರ ಶೆಟ್ಟಿ ಮೆಸೇಜ್ ಹಾಕಿದ್ದಾರೆ. ಸಚ್ ಎ ಪ್ರೌಡ್ ಡಾಟರ್, ಪ್ರೌಡ್ ಪೇರೆಂಟ್ ಅಂತ. ಭಾರಿ ಖುಷಿ ಆಯ್ತು ಕಣ. ಇದೆಲ್ಲ ಲೋಹಿತ್ ಬಿಲ್ಲಡಿ ಸರ್ ಟೀಮ್ ಅವರು ಅಲ್ಲಿ ಮೊಬೈಲ್ ಎಲ್ಲ ತುಂಬಾ ಚೀಪ್ ಆಗಿ ಸಿಗುತ್ತೆ ಸರ್. ಅವ್ರು 2 ಲಕ್ಷದ ಮೊಬೈಲ್ ನ ಬರೀ ಅಲ್ಲಿ 95,000 ತಗೊಂಡ್ರು. ಆ ಹೊಸ ಮೊಬೈಲ್ ಅಲ್ಲಿ ಮೇಡಮ್ ನಾನೇ ತೆಗಿತೀನಿ ಫೋಟೋ ಅಂತ. ಪಾಪ ಅದ್ ಕೆಳಗಡೆ ಫುಲ್ ಡೌನ್ ಮಾಡಿ ತೆಗಿಬೇಕಿದು, ಟವರ್ ಎಲ್ಲ ಕವರ್ ಆಗ್ಬೇಕು ಅಂದ್ರೆ. ಲೋಹಿತ್ ಬಿಲ್ಲಳ್ಳಿನೂ ಕೂಡ ಸರ್ ಒಳ್ಳೆ ವ್ಯಕ್ತಿತ್ವ ಇರ್ತಕ್ಕಂಥ ಪರ್ಸನಾಲಿಟಿ ಮನುಷ್ಯ. ಎಷ್ಟು ಟೀಮ್ ನ ಕೇರ್ ಮಾಡಿ ನಮ್ ಜೊತೆ ಎಲ್ಲ ಮಿಂಗಲ್ ಆಗಿ ಕಷ್ಟ ಅವ್ರದ್ದೆಲ್ಲ ಹೇಳ್ಕೊಂಡ್ರು. ಅವ್ರು ಬೆಳೆದ್ ಬಂದ್ ರೀತಿ ನೋಡಿ. ಬೇರೆ ಕೆಲಸ ಮಾಡೋರು ಕೂಡ ಈ ಮಟ್ಟದ ಯಶಸ್ಸು ಸಿಗುತ್ತೆ. ಮೋದಿಕೇರಲ್ಲಿ ಎಲ್ರಿಗೂ ಯಶಸ್ಸು ಸಿಗುತ್ತೆ. ನಾನ್ ಅದನ್ನ ಪಡ್ಕೊಳಕ್ ಅರ್ಹತೆ ಇದೆಯಾ ಅನ್ನೋದನ್ನ ನಾನ್ ಚೆಕ್ ಮಾಡ್ಕೋಬೇಕಷ್ಟೇ. ಬಹಳ ಎಂಜಾಯ್ ಮಾಡಿದ್ರು. ಅವ್ರು ಗೋಲ್ಡ್ ಎಲ್ಲ ತಗೊಂಡ್ರು. ಅವ್ರ ತಾಯಿಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ರು. ಅದ್ಭುತ ಸರ್, ಖಂಡಿತ. ಒಂದು ಡ್ರೀಮ್ ಬಿಲ್ಡ್ ನೋಡಿ. ಈ ಫೋಟೋ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಸಾಯೋದ್ರೊಳಗೆ ನಮ್ಮ ಅಪ್ಪನ ಇದೊಂದು ಫ್ರೇಮ್ ಹಾಕ್ಸ್ ಕೊಡ್ತೀನಿ ಕಣಪ್ಪ ಅಂತ ಹೇಳಿದೆ. ಸಾರ್ಥಕ ಆಯ್ತು ಕಣವ. ಬಹಳ ಖುಷಿ ಪಡ್ರು ಮಾತ್ರ. ಎಷ್ಟು ನನ್ನ ಅನಿಸಿಕೆ ಅಭಿಪ್ರಾಯ. ಥ್ಯಾಂಕ್ ಯು ಸರ್. ಇವನ್ ನನಗೆ ನಿಜವಾಗಿ ನಾನು ಹೋಗುವಾಗ ಮನಸ್ಸು ಎಷ್ಟು ಭಾವುಕ ಆಯ್ತು ಅಂದ್ರೆ, ಇವೆಲ್ಲ ಡ್ರೀಮೇ ಇರ್ಲಿಲ್ಲ ನಮ್ಗೆ ಜಾಬ್ ಸಿಸ್ಟಮ್ ಅಲ್ಲಿ. ಇವತ್ತು ಎಲ್ರಿಗೂ ರಾಜ್ಯ ಸರ್ ಅವಕಾಶ ಕೊಟ್ಟಿದ್ದಾರೆ. ಆದ್ರೆ ನಾನು ಅದನ್ನ ಎಷ್ಟ್ರ ಮಟ್ಟಿಗೆ ಪಡ್ಕೋತೀನಿ, ಅದನ್ನ ನೆಕ್ಸ್ಟ್ ಎಷ್ಟ್ರ ಮಟ್ಟಿಗೆ ನನ್ನಲ್ಲಿ ಜೀವಿಸ್ತೀನಿ ಅನ್ನೋದ್ರ ಮೇಲೆ ಇದಾಗತ್ತೆ. ಒಂದೊಂದ್ ಲೀಡರ್ ಇಂದಾನು ಒಂದೊಂದ್ ಕಲಿಕೆ. ಅಕ್ಷಿದತ್ತ ನೋಡಿದ್ರೆ ಒಂದು ಪಾಯಿಂಟ್ ಹೈಲೈಟ್ ಆಗುತ್ತೆ, ಜಗತ್ ಸರ್ ನೋಡಿದ್ರೆ ಒಂದು. ನಿಜವಾಗೂ ಬಹಳ ಖುಷಿ ಆಯ್ತು ಸರ್. ಎಲ್ಲಾ ಲೀಡರ್ಗಳ ಜೊತೆನೂ ಮಾತಾಡಿದೀನಿ ನೋಡಿ ನಾನಲ್ಲಿ. TRDD ಗಳು ಯಾರಿದ್ರು, ಅಯ್ಯೋ ಶಿವಾಜಿ ಸರ್ ಅಂತೂ ಏನವ ನೀನು ಭಯಂಕರ ಖುಷಿ ಪಟ್ರು ಸರ್ ಅವರು. ಅವ್ರದೆಲ್ಲ ಫೋಟೋ ತೆಗ್ದು ಭಾರಿ ಎಂಜಾಯ್ ಮಾಡಿದ್ರು ಮಾತ್ರ. ಅವರು ಸಂತೋಷ್ ಶೆಟ್ಟಿ ಸರ್ ಒಟ್ಟಿಗೆ ರೂಮ್ ಅಂತೆ. ನಿಮ್ದು ಹಳೆ ಸ್ಟೋರಿ ಎಲ್ಲ ಹೇಳ್ತಿದ್ರು. ನಿಮ್ ಡೈಮಂಡ್ ಕ್ಲಾಸ್ ಹೆಂಗೆ ವಿಜಯ್ ಸರ್ ಕ್ಲಾಸ್ ಬೆಳಗಾನ ಮಾಡ್ತಿದ್ರು, ರಾಜು ಸರ್ ಕ್ಲಾಸು, ಅವೆಲ್ಲ ಹಳೆಯ ನೆನಪುಗಳನ್ನೆಲ್ಲ ಮೆಲ್ಕ್ ಹಾಕಿದ್ರು. ಒಂದು ಅದ್ಭುತ. ನಾವು ಹೊಸ ಜನರೇಷನ್ ಅವ್ರಿಗೆ ಡ್ರೀಮ್ ಬಿಲ್ಡಿಂಗ್ ಕ್ಲಾಸ್ ನೋಡಿ. ಕನ್ಕ್ಲೂಡ್ ಮಾಡು. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಇವಾಗ ನಾನೇನ್ ಖುಷಿ ಪಟ್ಟಿದ್ದೀನಿ ಅದನ್ನ ತುಂಬಾ ಜನಗಳಿಗೆ ಸ್ಪ್ರೆಡ್ ಮಾಡ್ಬೇಕು ಸರ್. ಸ್ಪ್ರೆಡ್ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ಫಾರಿನ್ ಟ್ರಿಪ್, ಅನ್ಕಂಡೀಷನಲ್ ಲವ್ ಎಲ್ಲದನ್ನು ಅಪರ್ಚುನಿಟಿ ಕೊಡ್ಬೇಕು ಜನಗಳಿಗೆ ಅನ್ನೋದಷ್ಟೇ ತೀರ್ಮಾನ. ಈಗ ಕೆಲಸ ಮಾಡ್ಬೇಕಷ್ಟೇ. ಮಮತಾ DG 2.0 ಶುರು ಮಾಡ್ಬೇಕು. ಸಾಕಷ್ಟು ಬರ್ಕೊಂಡ್ ಬಂದಿದ್ದೀನಿ, ಇನ್ನೇನೇನು ಅಪ್ಗ್ರೇಡ್ ಆಗ್ಬೇಕಂತ ಮಾಡೋಣ ಸರ್. ಎಲ್ಲರೂ ಸೇರಿ ನಿಮ್ಮ ಒಂದು ಮೆಂಟರಿಂಗ್ ಅಲ್ಲಿ ಖಂಡಿತ ಒಂದು ಒಳ್ಳೆ ಸಾಧನೆ ಅಂತ ಆಗೇ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವಾವ್, ರಿಯಲಿ ವಂಡರ್ಫುಲ್. ಸಾರ್ಥಕತೆಯ ಒಂದು ಭಾವನೆ ಇದು. ಯಾಕೆಂದ್ರೆ ನಿನ್ನ ಎಕ್ಸ್ಪೀರಿಯನ್ಸ್ ಬರೀ 4 ದಿನ ಎಂಜಾಯ್ಮೆಂಟ್ ಅಲ್ಲ ಮುಖ್ಯ, ಎಂಜಾಯ್ಮೆಂಟ್ ಬಹಳ ಮುಖ್ಯ ಆಗ್ತದೆ. ನೀನ್ ಕಲ್ತಿರೋದು 4-6 ಪೇಜ್ ಬರ್ಕೊಂಡಿರೋದು, ಎಲ್ಲರ ಜೊತೆ ಮಿಂಗಲ್ ಆಗಿರೋದು, ನೀನ್ ವ್ಯಕ್ತಿತ್ವ ಸಂಪಾದನೆ ಮಾಡಿರೋದು, ನೀನ್ ಹಾರ್ಡ್ ವರ್ಕ್ ಮಾಡೋದು, ಮೈಂಡ್ ಸೆಟ್, ಅಗೇನ್ ಅಪ್ಪಾಜಿ ಕರ್ಕೊಂಡು ಹೋಗಿರೋದು. ಹಬ್ಬ, ನಿಜವಾಗ್ಲು ಆ ಫೋಟೋ ಏನಿದೆಯಲ್ಲ ಎಲ್ಲರೂ ಹಿಡ್ಕೋಬೇಕು ಪ್ರೇಮ್ ಆದ್ ಬರೇ. ನಿಮ್ಮನೆಲ್ಲ ಅಷ್ಟೇ ಅಲ್ಲ ಇದು. ನಿಜವಾಗ್ಲು ರಿಯಲಿ ಅದ್ಭುತ ಇದು. ತುಂಬಾ ತುಂಬಾ ಖುಷಿ ಆಗ್ತದೆ. ಸ್ವರ್ಗದ ಒಂದು ಫೀಲಿಂಗ್ ಅಂದ್ರೆ ಇದೇನೆ ನಮಗೆ. ನಾವೊಂದು ಇಲ್ಲ ಒಪ್ಕೊಂತೀನಿ, ಬಟ್ ಸೊ ನೀನ್ ಹೋಗಿ ಅಲ್ಲಿ ಅಷ್ಟೊಂದು ಎಲ್ಲ ಜೊತೆ ಮಿಂಗಲ್ ಆಗಿರ್ತಕ್ಕಂಥದ್ದು ಫೋಟೋಗಳು ನೋಡ್ತಾ ಇದ್ರೆ ತುಂಬಾ ತುಂಬಾ ಪರಮಾನಂದ ಆಗುತ್ತೆ. ಸೊ ಎಸ್, ಬಹಳ ಖುಷಿ ಆಯ್ತು. ಅಂಡ್ ಎಲ್ಲಾರ್ಗು ಎಕ್ಸ್ಪ್ರೆಸ್ ಮಾಡಿದ ರೀತಿ ಮಾತ್ರ ತುಂಬಾ ಅನನ್ಯವಾಗಿರ್ತಕ್ಕಂಥದ್ದು, ಅಭೂತಪೂರ್ವವಾದಂತ ಒಂದು ಯಶಸ್ಸು ಕಂಡಿರ್ತಕ್ಕಂಥ ಒಂದು ಟ್ರಿಪ್. ಎಲ್ಲರೂ ಅಟ್ಲೀಸ್ಟ್ ಥ್ಯಾಂಕ್ ಗಾಡ್ ಯಾರೋ ಒಬ್ರು ರೆಕಾರ್ಡ್ ಬಟನ್ ಒತ್ತಿದ್ರಿ. ರೆಕಾರ್ಡ್ ಮಾಡಿದ್ ಬಹಳ ಒಳ್ಳೇದಾಯ್ತು. ನಿಜವಾಗ್ಲೂ ಆ ಫೀಲಿಂಗ್ಸ್, ಎಕ್ಸ್ಪ್ರೆಷನ್ ನೈಟ್ ನಾನು ಮಾತಾಡಿದ್ದೆ, ಬಟ್ ಎಲ್ಲ ಟೈಮಲ್ಲೂ ನೀವು ಮಾತಾಡುವಾಗ ಇನ್ನೂ ಜಾಸ್ತಿ ವ್ಯಾಲ್ಯೂ ಆಡ್ ಆಗಿದೆ.
ಪ್ರತಿಯೊಬ್ಬರಿಗೆ ಫೀಲ್ ಆಗಿರ್ತದೆ, ಹೌದು ಮಿಸ್ ಆಯ್ತು ಅಂತ ಹೇಳಿ. ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸಿ, ಎಕ್ಸ್ಕ್ಯೂಸ್ಗಳು, ಪರ್ಸನಲ್ ಪ್ರಾಬ್ಲಮ್ ಅದೆಲ್ಲ ಇಟ್ಕೊಂಡು ಇದೇ ಟ್ರಿಪ್ಗೆ ಮಮತಾನು ಕಷ್ಟ ಅಂತ ಬಿಟ್ಟಿದ್ರೆ ಎಷ್ಟು ಮಿಸ್ ಆಗಿರೋದು. ಅಂಡ್ ಪ್ರಮೋಷನ್ ಆಗೋ ರೀತಿ ಈಗ ಮಮತಾಗೆ ಎಷ್ಟೊಂದು ಇದಾಗಿದೆ. ಋಣ ತೀರ್ಸಕ್ಕಾಗಲ್ಲ, ಮೋದಿಗೆ ಋಣ ತೀರ್ಸಕ್ಕಾಗಲ್ಲ, ತಂದೆ ತಾಯಿ ಋಣ ತೀರ್ಸಕ್ಕಾಗಲ್ಲ, ಗುರುಗಳ ಋಣ ತೀರ್ಸಕ್ಕಾಗಲ್ಲ, ಮೋದಿಗೆ ಋಣ ತೀರ್ಸಕ್ಕಾಗಲ್ಲ. ಅದೇ ತರನೇ ಈಗ ಅವಳು ತುಂಬಾ ಸ್ಟ್ರಾಂಗ್ ಆಗಿದ್ದಾಳೆ. ಈ ಒಂದು ರೆಕಾರ್ಡಿಂಗ್ ಏನಿದೆ ಇದು ತುಂಬಾ ಅದ್ಭುತ. ಇದು ಇವತ್ತೇನೆ ಮಮತಾಂದು ಫೋಟೋ ತಗೊಂಡು ಇದನ್ನ ಸ್ವಾಮಿಗೆ ಹೇಳಿ ಅಪ್ಲೋಡ್ ಇಮಿಡಿಯೇಟ್ಲಿ ಮಾಡಿದ್ನ ಬೇಗನೆ ರೀಚ್ ಆಗ್ಬೇಕು. ನಾಳೆ ಬೆಳಿಗ್ಗೆಗೆ ನಮಗೆ ತುಂಬಾ ಸ್ಟ್ರೆಂತ್ ಸಿಗುತ್ತೆ. ಒಬ್ರದ್ದೇ ಇಷ್ಟೊಂದು ಇದು ಅದ್ಭುತ ಇದೆ ಅಂತ ನಾಳೆ ಇಷ್ಟೊಂದು ಮಾತಾಡಕ್ಕಾಗಲ್ಲ ಮಮತಾಗೆ. ಬೇರೆಯವರು ಮಾತಾಡಿರ್ತಾರೆ, ಇದು ಮಾತ್ರ ಇದು ಮನಸ್ಸಿನ ಮಾತಿದು, ಅಂತರಾಳದ ಮಾತು, ದಿಲ್ಸೆ ಆಗಿದೆ ಇದು. ಇಮಿಡಿಯೇಟ್ಲಿ ಇದಕ್ಕೆ ಆಕ್ಷನ್ ಮಾಡಿ. ಓಕೆ, ನನಗಂತೂ ಬಹಳ ಖುಷಿ ಆಯ್ತು. ಖಂಡಿತ ಇದೇ ಮೋದಿ ಕೇರ್ನ ಸಾರ್ಥಕತೆ, ಪಾಸಿಬಿಲಿಟಿ, ಅವಕಾಶ ಇಲ್ಲದೆ ಇದ್ರೆ ಸದಾನಂದ್ ಅಂತವ್ರಾಗ್ಲಿ, ಮಮತಾ ಡಿಜಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ರು ಅಲ್ಲಿ ಹೋಗಕ್ ಆಗಿಲ್ಲ ಅಲ್ಲಿ. ಓಕೆ, ಅಂತದ್ದು ಇಲ್ಲಿ ಸಿಕ್ಕಿದೆ. ಎಲ್ರಿಗೂ ನಿಮ್ ಟೀಮಿಗೆ, ನಮ್ಮೆಲ್ಲರಿಗೂ ಸುತ್ತಮುತ್ತ ಇರೋರಿಗೆ ಅವಕಾಶ ಸಿಗ್ಬೇಕು. ಥ್ಯಾಂಕ್ ಯು, ಲವ್ ಯು ಮಮತಾ. ಓಕೆ, ಉಳಿದವರು ಶಾರ್ಟ್ ಆಗಿ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನು ಹಂಚ್ಕೊಳ್ಳಿ. ಅದಾದಂತ ಇಮಿಡಿಯೇಟ್ಲಿ ಈ ಒಂದು ಇದನ್ನ ಅಪ್ಲೋಡ್ ಮಾಡಕ್ಕೆ ಸ್ವಾಮಿಗೆ ಹೇಳಿದ್ದೇವೆ ವಿಡಿಯೋನ. ಓಕೆ, ಥ್ಯಾಂಕ್ ಯು. ಬ್ಯಾಕ್ ಟು ನೀವು ಉಳಿದವರು ಶಾರ್ಟ್ ಆಗಿ ಮಾತಾಡಿ. ಸರ್ ರೆಕಾರ್ಡಿಂಗ್ ಸ್ಟಾಪ್ ಮಾಡದ, ಇದು ಶೇರಿಂಗ್ ಇರ್ಲಿ? ಇರ್ಲಿ ಶಾರ್ಟ್ ಆಗಿ ಶೇರಿಂಗ್ ಇರ್ಲಿ. ನಿಮ್ದುವೆ ಶಾರ್ಟ್ ಆಗಿ ಮಾಡಿ ಮುಗಿಸ್ಬಿಡಿ, ತುಂಬಾ ಲೆಂತಿ ಆಗೋದ್ ಬೇಡ. ಕಾಲನ್ನು ಎಂಡ್ ಮಾಡೋಣ ಚಿಕ್ಕದಾಗಿ, 30 ಸೆಕೆಂಡ್ 45 ಸೆಕೆಂಡ್ ಮುಗಿಸ್ಬಿಡಿ ನೀವೆಲ್ಲ ಬೇಗ ಬೇಗ. ಥ್ಯಾಂಕ್ ಯು ಸರ್. ನಾನೇ ಶೇರ್ ಮಾಡ್ಕೊಬಿಡ್ತೀನಿ. ಯಾಕಂತಂದ್ರೆ ಮಮತಾ ಒಂದೊಂದು ಮಾತು ಸಹಿತ ನೋಡಿದಾಗ ಎಷ್ಟು ಮಿಸ್ ಮಾಡ್ಕೊಂಡಲ್ಲ ಅಂತ ಫೀಲ್ ಆಯ್ತು ಸರ್. ಯಾಕಂದ್ರೆ ಅಲ್ಲಿ ಹೋದಾಗ್ಲೇ ಅದು ದೊಡ್ಡ ಒಂದು ಇನ್ನೂ ಕನಸು ಬಿಲ್ಡ್ ಆಗುವಂಥದ್ದು, ಮೋದಿಕರ್ನ ಇನ್ನೂ ಸೀರಿಯಸ್ ಮಾಡ್ಲಿಕ್ಕೆ ಈ ಒಂದು ಫಾರಿನ್ ಟ್ರಿಪ್ಸ್ ಅನ್ನೋದು ಬಹಳ ಮುಖ್ಯ. ಯಾಕಂದ್ರೆ ಆ ಎಂಜಾಯ್ಮೆಂಟ್ ಮಾಡಿದಾಗ್ಲೇನೆ ಜೀವನದ ಒಂದು ಸಾರ್ಥಕತೆ ಒಂದು ಫೀಲ್ ಆಗೋದು ಅನ್ನೋದು ನನಗೆ ಅನಿಸ್ತು. ನಿಜವಾಗ್ಲೂ ಒಂದು ಗಂಟೆ ಆಯ್ತು ಆಕ್ಚುಲಿ ಮಮತಾ ಮಾತಾಡ್ಲಿಕ್ಕೆ ಶುರುವಾಗಿ. ಯಾಕಂದ್ರೆ ಇಲ್ಲಿ ಹೋಗಿ ಅಲ್ಲಿ ಎಂಜಾಯ್ ಮಾಡಿರುವಂತ ಫೀಲಿಂಗ್ ನ ಹೇಳ್ಕೊಳ್ಳಿಕ್ಕೆ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದ್ರೆ, ನಿಜವಾಗ್ಲೂ ಇಲ್ಲಿ ನಾವು ಒಂದ್ ಮನೆಗೆ ಡೆಮೋ ಕೊಡಕ್ ಹೋದಾಗ, ಪ್ರಾಡಕ್ಟ್ ನ ರಿಟೇಲ್ ಮಾಡಕ್ ಹೋದಾಗ, ಇಲ್ಲಾಂದ್ರೆ ಆಕ್ಷನ್ ಮಾಡ್ತಾ ಇರುವಾಗ ಎಲ್ಲ ಒಂದ್ ಕಡೆ ಬೇಡ ಬಿಡು ಅಂತ ಅಂದ್ಬಿಟ್ಟು ಗಿವ್ ಅಪ್ ಆಟಿಟ್ಯೂಡ್ ಇರುತ್ತೆ, ಆಗ್ತಾ ಇತ್ತು. ಬಟ್ ಮಾಡ್ಲೇಬೇಕು, ನೆಕ್ಸ್ಟ್ ಟ್ರಿಪ್ ನ ಇರೋದನ್ನ ಬಳಸ್ಕೋಬೇಕು, ಅದಕ್ಕೆ ಇರೋದು ನನಗೋಸ್ಕರನೇ ಕೊಟ್ಟುವಂತದ್ದು ಕಂಪನಿ ಅಂತ ಅಂದ್ಕೊಂಡು ಫೀಲ್ ಮಾಡಿ ವರ್ಕ್ ಮಾಡ್ಬೇಕು, ನಾನು ಅಚೀವ್ಮೆಂಟ್ ಆಗ್ಬೇಕು ಅಂತ ನಾನು ಅನ್ಸು ಸರ್. ಥ್ಯಾಂಕ್ ಯು. ಎಕ್ಸಲೆಂಟ್, ಗ್ರೇಟ್ ವೆಂಕಪ್ಪ. ಓಕೆ, ಉಳಿದೋ ಬೇಗ ಮಾತಾಡಿ. ಗೋವಿಂದು, ನೆಕ್ಸ್ಟ್ ಯೋಗೀಶ್ ಮಾತಾಡ್. ಗೋಪಿ. ಸರ್, ಗುಡ್ ಮಾರ್ನಿಂಗ್ ಮಾಡಿದ್ರೆ ನಿಜವಾಗ್ಲೂ ಸರ್, ಮಮತಾ ಮೇಡಮ್ 1 hour ಶೇರಿಂಗ್ ಮಾಡ್ಕೊಂಡಿದ್ದು ಅಂದ್ರೆ ನೀವ್ ಹೇಳಿದ್ರಿ ಸರ್ ಈಗ ಅದೆಷ್ಟು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿನೂ ಅವರು ದುಬೈಗೆ ಹೋಗಿ ಬರಕ್ ಆಗಿಲ್ಲ. ಬಟ್ ಮೋದಿ ಕೇರ್ ಅಲ್ಲಿ ಇದು ಸಾಧ್ಯ. ಅದೊಂದು ಪೇರೆಂಟ್ಸ್ ನ ಕರ್ಕೊಂಡೋಗಿ ಇದ್ ಮಾಡಿರೋದು. ಮತ್ತೆ ಜಸ್ಟ್ ಒಂದು ಬುಲೆಟ್ ಪಾಯಿಂಟ್ಸ್ ತರ ಹೇಳ್ತೀನಿ ಸರ್ ಅಷ್ಟೇ. ಮತ್ತೆ ಮಮತಾ ಮೇಡಮ್ ಎಲ್ಲಾ ಲೀಡರ್ಸ್ ಹತ್ರ ಮಿಂಗಲ್ ಆಗಿರೋದು. ಅದು ಯಾಕಂದ್ರೆ ಎಲ್ಲರಿಗೂ ಆತರ ಒಂದು ಭಾವನೆ ಬರಲ್ಲ. ಬಟ್ ಯಾಕಂದ್ರೆ ಇಲ್ಲಿ ಸ್ವರ್ಗ ಸೃಷ್ಟಿಲಿ ಇರೋದ್ರಿಂದ ನಾವೆಲ್ಲರೂ ಒಂದೇ ಅಂತ ಅಲ್ಲಿ ಫೀಲ್ ಮಾಡಿ ಎಲ್ಲರ ಜೊತೆಲಿ ಕನೆಕ್ಟ್ ಆಗಿ ಅವರ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ಕೊಂಡು ಹೇಳಿರೋದು ರಿಯಲಿ ಅಲ್ಟಿಮೇಟ್ ಸರ್. ಅದು ಮಾತ್ರ ಇವಾಗ ನಾನ್ ಡಿಸೈಡ್ ಮಾಡಿರೋದೇ ಅಂದ್ರೆ ಎಸ್, ಅಂತ ಒಂದು ಅದ್ಭುತ ಒಂದು ಸೆಷನ್ ನ ಮಿಸ್ ಮಾಡ್ಕೊಂಡ್ವಿ. ಬಟ್ ಈಗ ಏನ್ ಬಂದಿದೆ ಇದು ಟೀಮ್ ಜೊತೆಲಿ ಎಲ್ಲಾರನ್ನು ಕನೆಕ್ಟ್ ಮಾಡಿ ನಾವು ರೆಡಿ ಆಗ್ಬೇಕು. ಫಸ್ಟ್ ಈಗ ನನ್ ಕಣ್ ಮುಂದೆ ನಮ್ಮ ಮನೇಲಿ ಇರೋದು ಎಲ್ಲರೂ ನಾವು ಹೋಗ್ತೀವಿ ಅಂತ ಬಿಲ್ಡ್ ಮಾಡ್ತಾ ಇದೀನಿ. ಮೊದಲು ನಿಮ್ಮ ಮನೆಯವರಿಗೆ ಈ ವಿಡಿಯೋ ಅಟೆಂಡ್ ಮಾಡಿಸಿ. ಇವತ್ತು ಫಸ್ಟ್ ಕೆಲಸ ಅದೇ ಮಾಡ್ಬೇಕಾಗಿರೋದು. ನಿಮ್ಮ ಮಧು ಮತ್ತೆ ನಿಮ್ಮ ಮೇಡಮ್ ವಿನುತಾ ಮೇಡಮ್ ಫಸ್ಟ್ ಈ ವಿಡಿಯೋ ತೋರಿಸ್ಬೇಕು ನೀನು. ಓಕೆ, ಸಾಕು ಗೋಪಿ, ಟೈಮ್ ಆಯ್ತು. ಯೋಗೀಶ್ ಅಂಡ್ ಗೋವಿಂದು ಬೇಗ. ಸರ್, ಗುಡ್ ಮಾರ್ನಿಂಗ್ ಸರ್. ನಿಜವಾಗ್ಲೂ ಖುಷಿ ಆಗುತ್ತೆ. ಮಮತಾ ಮೇಡಮ್ದು ಅವಕಾಶನ ಯಾವುದೇ ಮಿಸ್ ಮಾಡ್ಕೋಬಾರ್ದು ಅಂತ ಹೇಳಿ ಪ್ರತಿಯೊಬ್ಬ ಲೀಡರ್ ಜೊತೆನೂ ಅವರು ಮಿಂಗಲ್ ಆಗಿ ಅವರ ಒಂದು ಸಾಂಗತ್ಯ ಬೆಳೆಸಿದಾಗ ಅವರ ಪಾಸಿಟಿವಿಟಿ, ಇವರ ಎನರ್ಜಿ ಇವ್ರಿಗೆ ಎಷ್ಟು ಪಾಸ್ ಆಗಿದೆ ಅಂತ ಗೊತ್ತಾಗ್ತಿದೆ. ಆಮೇಲೆ ದುಬೈ ಟ್ರಿಪ್ ಅನ್ನೋದು ಸರ್ ಆಕ್ಚುಲಿ ಏನು ಅಂದ್ರೆ ನಿಜವಾದ ಸಾಧನೆ ಅದು. ಯಾಕೆಂದ್ರೆ ಅದು ಟೀಮ್ ಇಂದ ಅಲ್ಲ, ಇಂಡಿವಿಜುವಲ್ ಆಗಿ ಏಕಾಂಗಿಯಾಗಿ 40,000 PGBನ ತಿಂಗಳ ಮಾಡೋದು ಅದು ಸಣ್ಣ ವಿಷಯ ಅಲ್ಲ. ನಮ್ ಭಟ್ರೆ ಹೇಳ್ತಾ ಇದ್ರು, ಸರ್ ಅಲ್ಲಿ ನಾವೇ ಇದು ಅನ್ಕೊಂಡಿದ್ದೆ ಸರ್, ಅಲ್ಲಿ ಕೂಲಿ ಮಾಡೋರು, ತರಕಾರಿ ಮಾಡೋರು, ಇವರೆಲ್ಲ ಹೋಗಿದ್ದಾರೆ ದುಬೈಗೆ ಅಂದ್ರೆ ನಿಜವಾಗ್ಲೂ ಮೋದಿ ಕೇರ್ ಬಗ್ಗೆ ಹೆಮ್ಮೆ ಅನ್ಸುತ್ತೆ ಅಂತ. ಮಮತಾ ಮೇಡಮ್ ಶೇರಿಂಗ್ ಅಲ್ಲಿ ಪ್ರತಿಯೊಂದನ್ನು ಕೂಡ ನಾವ್ ಎಲ್ಲಿ ಮಿಸ್ಸಿಂಗ್ ಆಗ್ತಿದೀವಿ, ಎಲ್ಲಿ ಕಲಿಬೇಕು ಅನ್ನೋದು ಅರ್ಥ ಆಯ್ತು ಸರ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ವಂಡರ್ಫುಲ್ ರಿಯಲೈಸೇಷನ್. ಲಾಸ್ಟ್ ಗೋವಿಂದು. ಓಕೆ, ಐ ಥಿಂಕ್ ಬಿಸಿ ಇದೆ ಅಂತ ಕಾಣುತ್ತೆ ಗೋವಿಂದು. ಆಲ್ ರೈಟ್, ಫೈನ್,
ಥ್ಯಾಂಕ್ ಯು ಮಮತಾ. ರಿಯಲಿ ಗೋಲ್ಡನ್ ಮೊಮೆಂಟ್ಸ್ ಈಗ ಆಗಿದ್ದು ಒಂದು ಅನುಭವ ಮಾತ್ರ. ಸೊ ರೆಕಾರ್ಡಿಂಗ್ ಆಗಿದೆ. ತುಂಬಾ ನಿನ್ನ ಒಂದು ನಿರ್ಧಾರ ಎಷ್ಟೊಂದೆಲ್ಲ ತಪ್ಪಾಗಿತ್ತು. ರುದ್ರೇಶ್ ಅವ್ರನ್ನ ಸ್ಮರಿಸ್ಬೇಕು ನಾವು. ರುದ್ರೇಶ್ ಅವ್ರಿಗೆ ಎಷ್ಟು ಆಭಾರಿಯಾಗಿದ್ದು ಕಡಿಮೆನೆ. ಅವರು ಸಪೋರ್ಟ್ ಮಾಡದೇ ಇದ್ರೆ, ಮಕ್ಕಳು ಸಪೋರ್ಟ್ ಮಾಡದೇ ಇದ್ರೆ, ಅಮ್ಮ ಅಪ್ಪ ಅಮ್ಮನ ಆಶೀರ್ವಾದ ನಮ್ಮ ಬ್ಲಡ್ ಅಲ್ಲೇ ಬಂದ್ಬಿಟ್ಟಿದೆ. ಡಿಜಿ ಫ್ಯಾಮಿಲಿ ಬ್ಲಡ್ ಅಲ್ಲಿ ಅಚೀವ್ಮೆಂಟ್ ಅನ್ನೋದು ರಿಯಲಿ ಗ್ರೇಟ್ ಮಾ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಸಡಗರ ಸಂಭ್ರಮದ ಕ್ಷಣ ಇದು ಮಾತ್ರ. ಥ್ಯಾಂಕ್ ಯು ಸೋ ಮಚ್. ಓಕೆ ಕಾಲ್ ಎಂಡ್ ಮಾಡಿ. ಈ photo ನೋಡ್ತಾ ಇದ್ರಿ ಸರ್, ಜೀವನೋತ್ಸಾಹ ಇನ್ನೂ ಜಾಸ್ತಿ ಆಗುತ್ತೆ ನೋಡಿ. ಎಷ್ಟು ಜನ ಈ ಫೋಟೋ ಲೈಕ್ ಮಾಡಿದಾರೆ ಅಂದ್ರೆ ನಿಜವಾಗೂ ಇದೊಂದು ಸಾರ್ಥಕದ ಕ್ಷಣ. ಥ್ಯಾಂಕ್ ಯು ಸರ್. ಈ ತರ ಸಾಕಷ್ಟು ಲೈಫ್ ಇಸ್ ಶಾರ್ಟ್. ನಾವು ಸುಂದರ ನೆನಪುಗಳಿಗೆ ಸಾಕ್ಷಿ ಆಗ್ಬೇಕು ಮನುಷ್ಯ ಅಂತ. ಅದಷ್ಟು ಜೀವನವನ್ನ ಸುಂದರ ಮಾಡ್ಕೊಳ್ಳೋದು ನನ್ನ ಕೈಲೇ ಇದೆ, ನನ್ನ ಥಾಟ್ಸ್ ಅಲ್ಲಿ ಇದೆ, ನಾನು ಮಾಡೋ ಕೆಲಸದಲ್ಲಿದೆ ಅನ್ನೋದು ನನಗೆ ಅರಿವಾಗಿದೆ ಸರ್. ಖಂಡಿತ ಅದ್ಭುತ ಕಾರ್ಯಗಳನ್ನ ಮಾಡೋಣ. ಒಂದು ಜೀವನವನ್ನ ತುಂಬಾ ಸುಂದರವಾಗಿ ಕಳಿಬೇಕು ಮೋದಿಕೇರಲ್ಲಿ ಅನ್ನೋದು ನನ್ನ ಮೈಂಡ್ ಸೆಟ್ ಹೆಂಗಾಗಿದೆ ಅಂದ್ರೆ ಸರ್, ನಿಜವಾಗ್ಲೂ ಇನ್ನೊಂದು ವರ್ಷನ್ ಆಫ್ ಮಮತಾ ಡಿಜಿನ ಎಲ್ರು ನೋಡ್ತೀರಾ ಅನ್ನೋದನ್ನ ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಇನ್ನ ನನ್ನ ಕೆಲಸ ಮಾತಾಡುತ್ತೆ ಸರ್, ನಾನ್ ಮಾತಾಡಲ್ಲ. ಥ್ಯಾಂಕ್ ಯು. 2.0 ಸ್ಟಾರ್ಟ್ ಆಗಿದೆ. ನೀನು ಅಲ್ಲಿ ಎಂಜಾಯ್ ಮಾಡಿದ್ಯಾ ಅಂಡ್ ಟೋಟಲಿ ಅನ್ಕಂಫರ್ಟ್ ಆಗಿದ್ಯಾ? ಏನಕ್ಕೆ ಅಂದ್ರೆ ಇನ್ನ ಬೆಳಿಬೇಕು, ಇನ್ನ ಬೆಳೆಸ್ಬೇಕು ಅಂತ ಹೇಳಿ 5 lakh ಅಂಡ್ ಅಬೌವ್ ಫ್ರಂಟ್ ಸೀಟ್ ಅಲ್ಲಿ ಕುತ್ಕೋಬೇಕು. ನಿನ್ ಟೀಮ್ ಇರ್ಬೇಕು, 6 ಜನ ಇರ್ಬೇಕು. ಟೋಟಲಿ ಬರೀ 6 ಜನ ಟೀಮ್ ಅಂತಲ್ಲ, ಎಲ್ಲರೂ ಇರ್ಬೇಕು. ಯಾರು ಹಾರ್ಡ್ ವರ್ಕ್ ಮಾಡ್ತಿದ್ದೀರಾ, ಮೋದಿ ಕೇರ್ ಪ್ರೇಮಿಗಳಿದ್ದೀರಾ, ದೇಶ ಪ್ರೇಮಿಗಳಿದ್ದೀರಾ, ಎಲ್ಲರೂ ಬೆಳಿಬೇಕು ಅನ್ನೋ ಉದ್ದೇಶ. ಲೆಟ್ ಅಸ್ ಎಕ್ಸ್ಪೀರಿಯನ್ಸ್ ಮಮತಾ ಡಿಜಿ 2.0. ಥ್ಯಾಂಕ್ ಯು. ಓಕೆ, ಲೆಟ್ಸ್ ಎಂಡ್ ದ ಕಾಲ್. ಬೈ ಬೈ. ಟೇಕ್ ಕೇರ್.